ನಮಸ್ಕಾರ. ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಮಕೂರು ಜಿಲ್ಲೆಯನ್ನು ಒಳಗೊಂಡಂತೆ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಶೇಂಗಾ ಅತ್ಯಂತ ಪ್ರಮುಖ ಬೆಳೆಯಾಗಿರ್ತಕ್ಕಂಥದ್ದು. ಹಾಗೆಯೇ ವಾಣಿಜ್ಯ ಬೆಳೆಯಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಶೇಂಗಾ ಬೆಳೆ. ಬಹಳಷ್ಟು ಬೆಳೆಗಳ ರೀತಿಯಲ್ಲೇ ಇತ್ತೀಚಿನ ದಿನಗಳಲ್ಲಿ ಶೇಂಗಾನು ಕೂಡ ರೈತರನ್ನು ಕೈ ಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಇದು ಕೂಡ ಒಂದು ರೈತರಿಗೆ ಸಂಕಷ್ಟ ತರತಕ್ಕಂಥ ಒಂದು ಬೆಳೆಯಾಗಿದೆ? ಯಾಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಿಲ್ಲ? ರೈತರು ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಿದ್ದಾರೆ? ಹೇಗೆ ಬೆಳೀಬೇಕಾಗಿತ್ತು? ಇದಕ್ಕೆ ಬರ್ತಕ್ಕಂಥ ರೋಗಗಳು ಹೇಗೆ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಒಂದಷ್ಟು ಚರ್ಚೆ ವೀಕ್ಷಕರ ಇವತ್ತಿನ ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಪಾವಗಡದ ಕೃಷಿ ಸಂಶೋಧನಾ ಕೇಂದ್ರದ ಕೃಷಿ ವಿಜ್ಞಾನಿಗಳಾಗಿರ್ತಕ್ಕಂಥ ಜಹೀರ್ ಬಾಷಾ ಅವರು ನಿಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ರಾಜ್ಯ ಬೀಜ ನಿಗಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ರಂಗಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಲ್ಲಿ ತುಮಕೂರು ಜಿಲ್ಲೆನಲ್ಲೂ ಕೂಡ ಶೇಂಗಾ ಒಂದು ಪ್ರಮುಖ ಬೆಳೆ ಆಗಿದೆ ಎನ್ನುವಂಥದ್ದು, ಮತ್ತು ಹಾಗೆಯೇ ಕರ್ನಾಟಕದ ಬಹಳಷ್ಟು ಭಾಗಗಳಲ್ಲಿ ಒಂದು ವಾಣಿಜ್ಯ ಬೆಳೆಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶೇಂಗಾ ಬೆಳೆಯನ್ನು ಯಾವ ಸಂದರ್ಭದಲ್ಲಿ ಬೆಳೀತಕ್ಕಂಥದ್ದು ಮತ್ತು ಬೀಜ ಆಗ್ತಕ್ಕಂಥದ್ದು ಸೂಕ್ತ? ಸರ್, ಮೊಟ್ಟ ಮೊದಲಿಗೆ ರೈತರಿಗೆ ನಮ್ಮ ಕಡೆಯಿಂದ ಹಾಗೂ ಎಲ್ಲ ಪ್ರಜಾಪ್ರಗತಿ ವತಿಯಿಂದ ನಮಸ್ಕಾರ ತಿಳಿಸ್ತಾ ಒಂದು ಕೆಲವು ವಿಷಯಗಳು ಹೇಳಲಿಕ್ಕೆ ಬಯಸ್ತೀನಿ. ಪ್ರಮುಖವಾಗಿ ತುಮಕೂರಿಗಾಗಲೇ ನೀವು ಚರ್ಚೆ ಮಾಡಿದ್ರಲ್ಲ ಸರ್, ಅದೇ ರೀತಿ ತುಮಕೂರಲ್ಲಿ ಈಗ ಕೃಷಿಯಲ್ಲಿ ಭಾಳಷ್ಟು ಮುಂದುವರಿಯದಂಥ ಜಿಲ್ಲೆ ನಮ್ಮ ಜಿಲ್ಲೆ. ಇದರಲ್ಲಿ ಕೃಷಿ ಬೆಳೆ ಅಲ್ಲದಲ್ಲೇ ತೋಟಗಾರಿಕೆ ಹಲವಾರು ಬೆಳೆಗಳು ನಾವು ಬೆಳ್ಕೊತಾ ಇದ್ವಿ. ರೈತರು ಕೃಷಿ ಬೆಳೆಯನ್ನು ಅನುಸರಿಸಬೇಕಾದ್ರೆ ಅದರಲ್ಲಿ ರಾಗಿ, ಮುಸ್ಕಿನ ಜೋಳ, ಶೇಂಗಾ, ಸೂರ್ಯಕಾಂತಿ, ನವಣೆ ಇಂಥ ಬೆಳೆಗಳನ್ನ ನಾವು ಪ್ರಮುಖವಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಇದರಲ್ಲಿ ನೀವು ಕೇಳಿರೋ ಪ್ರಶ್ನೆಗೆ ಅನುಸಾರವಾಗಿ ಈಗ ಶೇಂಗಾ ಬೆಳೆ ಅದಕ್ಕೆ ಕಂಪೇರ್ ಮಾಡಿದರೆ ಹೆಚ್ಚು ಕಡಿಮೆ 7 ರಿಂದ 8 ಮಿಲಿಯನ್ ಹೆಕ್ಟೇರಷ್ಟು ಭಾರತ ದೇಶದಲ್ಲಿ ಬೆಳೀತಾ ಇದೆ. ಓಕೆ. ಅದೇ ರೀತಿ ಈಗ ಅದರಲ್ಲಿ ನೀವು ಈಗಾಗಲೇ ಚರ್ಚೆ ಮಾಡೋ ರೀತಿಯಲ್ಲಿ ನಾವೇನಪ್ಪ ಅಂತಂದರೆ ಭಾಳ ಆಗುವಗಳು, ಭಾಳ ಅದರಲ್ಲಿ ಲಾಭಗಳು ಕಡಿಮೆ ಆಗ್ತಾ ಇದೆ. ನಮ್ಮ ಕರ್ನಾಟಕದೊಂದೇ ಅಂತಲ್ಲ, ಬೇರೆ ಎಲ್ಲ ರಾಜ್ಯಗಳಲ್ಲಿ ನೋಡಿದ್ದಾದರೂ ಎಲ್ಲ ಜಿಲ್ಲೆಗಳಲ್ಲೂ ಇದ್ರದ್ದು ಇಳುವರಿ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಅದನ್ನು ಕಡಿಮೆ ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಫಸ್ಟ್ ಅದನ್ನ ಬಗ್ಗೆ ಈಗ ಫಸ್ಟ್ ಯಾವರಿಂದ ಶುರು ಆಗ್ತದೆ ಸರ್ ಇದು ಈ ಕ್ರಾಪ್ ಬೆಳಿಲಿಕ್ಕೆ, ಬೀಜ ಹಾಕ್ಲಿಕ್ಕೆ? ಇದು ಸೂಕ್ತ ಸಮಯ ಅಂದರೆ ಖರೀಫ್ ಸೀಸನ್, ಅಂದರೆ ಇದು ನಾವು ಮುಂಗಾರು ಏನಂತೀವಿ ಜೂನ್ ಜುಲೈ ತಿಂಗಳಲ್ಲಿ ಇದನ್ನ ಬಿತ್ತನೆ ಮಾಡಲಿಕ್ಕೆ ನಾವು ಆರಂಭ ಮಾಡ್ತೀವಿ. ಓಕೆ. ಸೊ ತುಮಕೂರು ಜಿಲ್ಲೆಯಲ್ಲೇನೆ ಲಾಸ್ಟ್ ಇಯರ್ ಅಂದರೆ ಕಳೆದ 2 ವರ್ಷದಿಂದ ನಮಗೆ ಬರ ಪೀಡಿತ ಪ್ರದೇಶ ಆಗಿದೆ, ಮಳೆ ಚೆನ್ನಾಗಿ ಆಗ್ತಾ ಇಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಹಿಂದಿನ ವರ್ಷ ಕೇವಲ ನಮ್ಮ ಪಾವಗಡ ತಾಲೂಕಿನ ಒಂದೇ 84,000 ಹೆಕ್ಟೇರ್ ಇರ್ತಿತ್ತು ಹಳೆಗಳಲ್ಲಿ. ಈಗ ಜಿಲ್ಲೆನೇ ಕಂಪೇರ್ ಮಾಡಿದ್ರೆ 80,000 ಹೆಕ್ಟೇರ್ ಬರ್ತಾ ಇದೆ. ಸೊ ಅಷ್ಟು ಇಳುವರಿ ಅದರದ್ದು ಏರಿಯಾ ಕಡಿಮೆ ಆಗ್ತಾ ಹೋಗಿದೆ. ಸೊ ಇದು ಏನಕ್ಕೆ ಆಗ್ತಾ ಇದೆ ಅಂದರೆ ಅಕಾಲಿಕ ಮಳೆ. ನಮಗೆಲ್ಲ ಗೊತ್ತಿದೆ ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆಗೆ 450 ಮಿಲಿಮೀಟರಿಂದ 700 ಮಿಲಿಮೀಟರ್ವರೆಗೂ ರೈನ್ಫಾಲ್, ಆವರೇಜ್ ರೈನ್ಫಾಲ್ ಅಂತ ಕರೀತಾರೆ. ವಾರ್ಷಿಕ ಆವರೇಜ್ ಸರಾಸರಿ ರೈನ್ಫಾಲು ಆ ರೀತಿ ಇರುತ್ತೆ. ಓಕೆ. ಸೊ ಅದರಲ್ಲಿ 400 ರಿಂದ 450 ಮಿಲಿಮೀಟರ್ ಬೀಳೋಂಥದ್ದು ಪಾವಗಡ. ಸೊ ನೀವು ಅದನ್ನು ರೈನ್ಫಾಲ್ ಪ್ಯಾಟ್ರನ್ನು, ಆಮೇಲೆ ಈ ಮಳೆ ಬೀಳೋಂಥ ಇದನ್ನು, ಆಮೇಲೆ ಈ ಬೆಳೆ ನೋಡಿದ್ರೆ ಶೇಂಗಾ ಎಲ್ಲ ಕಾಂಗ್ರಿಗೇಟ್ ಎಲ್ಲಿ ಕಡಿಮೆ ಮಳೆ ಬೀಳುತ್ತೆ ಅಲ್ಲಿ ಎಲ್ಲ ಶೇಂಗಾ ಬೆಳಿತೀವಿ. ಖಂಡಿತ. ಸೊ ಹೀಗಾಗಿ ಎಲ್ಲಿ ಒಳ್ಳೆ ಮಳೆ ಬೀಳುತ್ತೆ, ಒಳ್ಳೆ ಭೂಮಿ ಇದೆ, ಅಲ್ಲಿ ವಾಣಿಜ್ಯ ಬೆಳೆಗಳು, ಬೇರೆ ವಾಣಿಜ್ಯ ಬೆಳೆಗಳು ಬೆಳಿತೀವಿ. ಎಲ್ಲಿ ಮಳೆ ಕಡಿಮೆ ಆಗುತ್ತೆ, ಭೂಮಿ ಹದಗೆಟ್ಟೋಗಿದೆ, ಅಂಥ ಕಡೆ ನಾವು ಶೇಂಗಾ ಬೆಳೀತಾ ಇದ್ದೀವಿ. ಖಂಡಿತ ಸರ್. ಇಲ್ಲಿ ಒಂದು ತುಂಬ ಸೂಕ್ಷ್ಮ ಇರತಕ್ಕಂಥ ವಿಚಾರವನ್ನು ಹೇಳಿದರು. ಅದೇ ಕಾರಣಕ್ಕಾಗಿ ನಂಜುಂಡಪ್ಪ ವರದಿನಲ್ಲಿ ಅವನ್ನೆಲ್ಲನೂ ಕೂಡ ಡ್ರೈ ಏರಿಯಾ ಅಂತ ಕನ್ಸಿಡರ್ ಮಾಡಿರ್ತಕ್ಕಂಥ ಒಂದು ಪಾವಗಡದ ಬಗ್ಗೆ ಹೇಳಿದರು. ಪಾವಗಡ ಅಂತಂದ್ರೆ ಎಲ್ಲರೂ ಹೇಳೋದು ಏನು ಅಂತಂದರೆ ಅದು ಅತ್ಯಂತ ಹಿಂದುಳಿದ ಪ್ರದೇಶ ಅನ್ನುವಂಥದ್ದು. ಪಾವಗಡನೂ ಸೇರಿಕೊಂಡಂತೆ ಈ ಜಿಲ್ಲೆಯ ಇನ್ಯಾವ ಭಾಗಗಳಲ್ಲಿ ಶೇಂಗಾವನ್ನು ಬೆಳೀತಾರೆ? ನಮಸ್ಕಾರ ವೀಕ್ಷಕರಿಗೆ. ಶೇಂಗಾನ ಪಾವಗಡದಲ್ಲಿ ಜಿಲ್ಲೆ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ಪಾವಗಡದಲ್ಲಿ ಮೇಜರ್ ಏರಿಯಾ ಬರ್ತದೆ. ಟೋಟಲ್ ಏರಿಯಾದಲ್ಲಿ 50% ಪಾವಗಡದಲ್ಲಿ ಒಂದರಲ್ಲೇ ಬರ್ತದೆ. ಓಕೆ. ನೆಕ್ಸ್ಟ್ ನಂತರ ಸಿರಾ ತಾಲೂಕಲ್ಲಿ ಬರ್ತದೆ ಸೆಕೆಂಡು. ನೆಕ್ಸ್ಟ್ ಮಧುಗಿರಿ ತಾಲೂಕಲ್ಲಿ ಬೆಳೀತಾರೆ. ಸಣ್ಣ ಪ್ರಮಾಣದಲ್ಲಿ ಕೊರಟಗೆರೆ ತಾಲೂಕಲ್ಲೂ ಕೂಡ, ತುಮಕೂರು ಜಿಲ್ಲೆ ತಾಲೂಕಲ್ಲೂ ಕೂಡ ಬೆಳೀತಾರೆ. ಓಕೆ. ಬಟ್ 50% ಜಿಲ್ಲೆ ಒಟ್ಟು ಸರಾಸರಿ ಏರಿಯಾದಲ್ಲಿ ಶೇಂಗಾ ಏರಿಯಾದಲ್ಲಿ 50% ಪಾವಗಡದಲ್ಲೇ ಬೆಳೀತಾರೆ. ಮೇಜರ್ ಪಾವಗಡದಲ್ಲಿ ಬೆಳೀತಾರೆ. ಓಕೆ. ಅಂದರೆ ನಾವು ಹೇಳೋದಾದರೆ ಒಂದು ಪಾರ್ಟು ಈಗ ತುಮಕೂರಿನಿಂದ ಈ ಕಡೆ ಹೊರಟ್ರೆ, ಪಾವಗಡ ಕಡೆ ಹೊರಟ್ರೆ ಅವೆಲ್ಲವೂ ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ ಒಂದು ಬಾರ್ಡ್ರಲ್ಲಿ ಬರ್ತವೆ. ನೀವು ಹೇಳೋ ರೀತಿಯಲ್ಲಿ ಎಲ್ಲಿ ಮಳೆ ಕಡಿಮೆ ಬರುತ್ತೋ ಅಲ್ಲಿ ಈ ಬೆಳೆ ಸೂಕ್ತ ಅನ್ನುವಂಥದ್ದು. ಅದು ಅದೇ ಕಾರಣಕ್ಕಾಗಿ ಇದು ಬೇರೆ ಏನೋ ಕಾರಣ ಇರ್ಬೋದು. ಬೇರೆ ಕಾರಣ ಅಂತಲ್ಲ, ಅದನ್ನ ಅಷ್ಟು ಎಕನಾಮಿಕ್ ಆಗಲ್ಲ, ಅಷ್ಟನ್ನ ಯಾರು ವೈಜ್ಞಾನಿಕವಾಗಿ ನೋಡ್ಲಿಕ್ಕಾಗಲ್ಲ, ಅಂತ ಕಷ್ಟ ಆಗುತ್ತೆ ಅನ್ನೋ ಕಂಡೀಷನಲ್ಲಿ ಆ ಬೆಳೆನ
ಇನ್ನೂ ಒಂದು ಮುಖ್ಯ ಕಾರಣ ಸರ್ ಅಲ್ಲಿ ಶೇಂಗಾ ಯಾಕೆ ಬೆಳಿತಾರೆ ಅಂದರೆ ಆ ಶೇಂಗಾಗೆ ಸೂಕ್ತವಾದ ಭೂಮಿ ವಾತಾವರಣ ಮತ್ತು ಭೂಮಿ ವಾತಾವರಣ ಓಕೆ ಸಾಯಿಲ್ ಸ್ಟ್ರಕ್ಚರ್ ಓಕೆ ಸೂಕ್ತವಾಗಿದೆ. ಹಂಗಾಗಿ ಯಾವ ಥರ ಮಣ್ಣು ಸರ್ ಇರಬೇಕಾಗುತ್ತೆ ಅದಕ್ಕೆ? ಅದು ಸ್ಯಾಂಡಿ ಕ್ಲೇ ಸಾಯಿಲಲ್ಲಿ ಅಂದರೆ ಲೂಸ್ ಭೂಮಿ ಸಾಯಿಲ್ ಇರಬೇಕು ಅದಕ್ಕೆ. ಶೇಂಗಾ ಕಾಯಿ ದಪ್ಪ ಆಗಬೇಕಾದ್ರೆ ಬೇರೆ ಇಳಿಬೇಕಾದ್ರೆ ಈಸಿಯಾಗಿ ಬೇರೆ ಇಳಿಬೇಕಾಗುತ್ತೆ ಒಳಗಡೆ. ಹಾಗಾಗಿ ಸಾಯಿಲ್ ಲೂಸ್ ಸ್ಟ್ರಕ್ಚರ್ ಇರಬೇಕು. ಓಕೆ, ಅಂದರೆ ಅದು ಜೇಡಿ ಮಣ್ಣು ಆಗಬಾರ್ದು. ಎಸ್, ಜೇಡಿ ಮಣ್ಣಿದ್ರೆ ಹಿಡ್ಕೊಂಡ್ಬಿಡುತ್ತೆ, ಅದು ಕಾಯಿ ದಪ್ಪ ಬರೋದಿಲ್ಲ. ಸೊ ಹಂಗಾಗಿ ಪಾವಗಡ ಶೇಂಗಾ ಬೆಳೆಯೋಕ್ಕೆ ತುಂಬ ಸೂಕ್ತವಾದ. ಎಸ್, ಅದೇ ಕಾರಣಕ್ಕೆ ಇರ್ಬೋದೇನೋ ಈ ತಿಪ್ಟೂರು ತುರುವೇಕೆರೆ ಭಾಗಕ್ಕೆ ಹೋದ್ರೆ ಅಲ್ಲಿ ಶೇಂಗಾ ಬೆಳೆಯೋದಿಲ್ಲ, ಅಲ್ಲಿ ಹೆಚ್ಚು ತೆಂಗು, ಇದು ಕಮರ್ಷಿಯಲ್ ಕ್ರಾಪ್ ಅಂದ್ಕೊಂಡಿದೆ. ಸರ್, ಇದರಲ್ಲಿ ಶೇಂಗಾ ಅಂತಂದ್ರೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ಏನು ಅಂತಂದ್ರೆ ಒಂದು ಶೇಂಗಾ ಒಂದು ಕಡಲೆಗೆ ಅಷ್ಟೇ ನೋಡ್ತೀವಿ. ಅದರೊಳಗೆ ಟೈಪ್ಸ್ ಆಫ್ ಕೆಟಗರಿ ಇದೆಯಾ ಅಥವಾ ತಳಿಗಳು ಬೇರೆ ಬೇರೆ ಡಿಫರೆಂಟ್ ಇದೆಯಾ, ಹೇಗೆ? ಸರ್, ಹಲವಾರು ತಳಿಗಳಿದೆ. ನಮ್ಮ ಜಿಲ್ಲೆಗೆ ಹೆಚ್ಚು ಕಡಿಮೆ 8ರಿಂದ 10 ತಳಿ ಇದೆ ಸರ್. ಶೇಂಗಾದಲ್ಲಿ ಪ್ರಚಲಿತವಾಗಿ 8ರಿಂದ 10 ತಳಿ ಇದೆ. ಈಗ ನೀವು ಯಾವ ತಳಿ ಎಲ್ಲಿ ಯಾವ ತಾಲೂಕಲ್ಲಿ ಹೋದ್ರೂ ಈಗ ಹಳೆಯ ತಳಿ ಏನು ಮೊದಲಿಂದನೂ ಹೆಚ್ಚು ಕಡಿಮೆ 40-50 ವರ್ಷದ ಸರ್, 40ರಿಂದ 50 ವರ್ಷದವರೆಗೂ ನೋಡ್ತಾ ಹೋದರೆ TMB2 ಅಂತ ಒಂದು ತಳಿ ಬೆಳೀತಿದ್ದಾರೆ. ಓಕೆ, ಅದನ್ನ ನಾಟಿಕಾಯಿ ಅಂತ ಕರೀತಾರೆ ಅಥವಾ ಗೆಜ್ಜೆಕಾಯಿ ಅಂತ ಈ ಸ್ಥಳೀಯವಾಗಿ ಅದನ್ನ ಬೆಳೀತಾರೆ, TMB2 ಅಂತ ಕರೀತಾರೆ. ಸೊ ಆ ಒಂದು ತಳಿ ಇದೆ. ಬಟ್ ಅದನ್ನ ಗೌರ್ಮೆಂಟ್ ಲೆವೆಲಲ್ಲಿ ಏನಾಗಿದೆಪ್ಪ ಅಂದರೆ 40-50 ವರ್ಷ ಮುಂದಕ್ಕೆ ಹೋಯಿತು, ಅದು ಸೈಡ್ ಚೈನಿಂದ ಬೇಡ, ಅದು ಸಬ್ಸಿಡಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದು ಪ್ರಚಲಿತವಾಗಿದೆ. ಸೊ ಅದಕ್ಕೆ ಸೂಕ್ತ ಆಗಿರೋಂಥ ತಳಿಗಳು ಇನ್ಯಾವಿದೆ ಅಂತ ನೋಡಿದ್ರೆ ನಮ್ಮ ಜಿಲ್ಲೆಗೆ ಸೂಕ್ತ ಆಗಿರೋದು K6 ಅಂತ ಕರೀತಾರೆ. ಅದು ಆಂಧ್ರ ಪ್ರದೇಶದಿಂದ ರಿಲೀಸ್ ಆಗಿರೋಂಥದ್ದು, ಆಂಧ್ರ ಯೂನಿವರ್ಸಿಟಿಯಿಂದ. ಅದು ಕದ್ರಿ 6 ಅಂತ ಕರೀತಾರೆ. ಸೊ ಅದು ಭಾಳ ಒಳ್ಳೆಯ ನಮ್ಮ ವಾತಾವರಣಕ್ಕೆ ಭೂಮಿಗೆ ಭಾಳ ಸೂಕ್ತವಾಗಿ ಅದು ಹೊಂದ್ಕೊಂಡಿದೆ. ಸೊ ಅದಲ್ಲದೆ ICGB 9114 ಅಂತ 9 ICGB 911114 ಅಂತ ಒಂದು ತಳಿ ಇದೆ. ಅದು ಇಕ್ರಿಸೆಟ್ ಅಂತಾರಾಷ್ಟ್ರೀಯ ಇದರಿಂದ ಹೈದರಾಬಾದಿಂದ ರಿಲೀಸ್ ಆಗಿರೋಂಥ ಒಂದು ತಳಿ. ಅದನ್ನು ಸಹ ಸೂಕ್ತವಾಗಿ ಬೆಳಿಬೋದು. ಬಟ್ ಅದನ್ನು ಒಂದೇ ಆಲೆ ನಾವು ರಂಗಸ್ವಾಮಿ ಸರ್ ನಾವೆಲ್ಲ ಚರ್ಚೆ ಮಾಡಿ ನೋಡಿದ್ವಿ. ಏನಪ್ಪ ಅಂತಂದರೆ ಎಲ್ಲಿ ನೀರಾವರಿ ಪ್ರದೇಶ ಇರುತ್ತೆ ಅಲ್ಲಿ ICGB ಭಾಳ ಚೆನ್ನಾಗಿ ಅದ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಓಕೆ, ಸೊ ಬೇರೆ ಕಡೆ ಅಷ್ಟು ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದು ಅಧಿಕ ಇಳುವರಿ ಬೇಕು ಅಂತಂದರೆ ನೀರಾವರಿಗೆ ಸೂಕ್ತ ಆಗಿರೋಂಥ ತಳಿಯಾಗಿರಬೇಕು. ಅದಲ್ಲದೆ KCG 6 ಅಂತ ಒಂದು ವಿಶ್ವವಿದ್ಯಾನಿಲಯದಿಂದ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಇಲ್ಲಿ ಈ ವತಿಯಿಂದ ಒಂದು KCG 6 ಅಂತ, ಅದನ್ನು ಕರ್ನಾಟಕ ಚಿಂತಾಮಣಿ ಗ್ರೌಂಡ್ನಟ್ ಅಂತ ಚಿಂತಾಮಣಿ ಕ್ಯಾಂಪಸ್ಸಿಂದ ಅದು ರಿಲೀಸ್ ಆಗಿರೋಂಥ ವೆರೈಟಿ. ಅದನ್ನು ಸಹ K6ಗೆ ಹತ್ತಿರದಲ್ಲಿರೋಂಥ ತಳಿ. TMB2ಗೆ ಕಂಪೇರ್ ಮಾಡಿದರೆ ಎಣ್ಣೆ ಅಂಶದಲ್ಲಿ 10-20% ಜಾಸ್ತಿ ಇದೆ. ಇಳುವರಿಯಲ್ಲಿ 20-30% ಇಳುವರಿ TMB2ಗೆ ಏನು ನಮ್ಮ ಲೋಕಲ್ ವೆರೈಟಿ ಇದೆ TMB2 ಅಂತ ಅದಕ್ಕಿಂತ ಜಾಸ್ತಿ ಬರೋಂಥ ಒಂದು ತಳಿ. ಅದರಿಂದ ಇನ್ನೊಂದು ತಳಿ GKVK ಅಂದರೆ ರಿಲೀಸ್ ಆಗಿದೆ, ಅದು GKVK 5 ಅಂತ. ಅದು ಎಣ್ಣೆ ಅಂಶ 52-55% ಇದೆ. ಅತಿ ಹೆಚ್ಚು ಎಣ್ಣೆ ಅಂಶ ಇರೋಂಥ ತಳಿ ಈಗ GKVK 5 ನಮ್ಮ ಜಿಲ್ಲೆಗೆ ಸೂಕ್ತ ಆಗಿರೋಂಥ ತಳಿ. ಆದರೆ ಇಲ್ಲಿ GKVK 5 ಏನಾಗೋದಪ್ಪ ಅಂದರೆ 70-80 ಉಡುವರೆಗೂ ಬರುತ್ತೆ. ಆವ್ರೇಜ್ ಏನು ಹೇಳ್ತಾರೆ 100-150 ಉಡುವರೆಗೂ ಸಂಶೋಧನೆ ಪ್ರಕಾರ ಸಿಕ್ಕಿದೆ. ಸೊ ಆದರೆ ಇಲ್ಲಿ ಈ ಎಣ್ಣೆ ಅಂಶ ಯಾವಾಗ ಜಾಸ್ತಿ ಆಗಿತ್ತು ಈ ತಳಿಯಲ್ಲಿ, ತಿನ್ನಲಿಕ್ಕೆ ಟೇಬಲ್ ಪರ್ಪಸ್ ಅಂತ ಕರೀತಾರೆ, ಅದು ಕಹಿ ಅಂಶ ಬರುತ್ತೆ. ಹಾಗಾಗಿ ಅದನ್ನ ಲೋಕಲ್ ಆಗಿ ಕಹಿ ಅಂಶ ಇರೋದ್ರಿಂದ ಅದನ್ನ ಜನ ಬಳಕೆ ಮಾಡ್ತಾ ಇಲ್ಲ. ಬಟ್ ಎಣ್ಣೆಗೆ ಹೋಗೋ ಅಂತ ತಳಿ ಆದರೆ ಇದು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು. ಓಕೆ, ಸೊ 50-55%ಗಿಂತ ಮೇಲೆ. ಎಸ್ ಸರ್ ಹೇಳ್ದಂಗೆ ಸರ್ ಏನಾಗುತ್ತೆ ಅಂದರೆ ಶೇಂಗಾ ಎಣ್ಣೆಗಿನ್ನ ಹೆಚ್ಚಿನ ಪ್ರಮಾಣದಲ್ಲಿ ಟೇಬಲ್ ಪರ್ಪಸ್ಗೆ ಬಳಸ್ತಾರೆ ಸರ್. ಸೊ TMB2ನಲ್ಲಿ ಏನಾಗುತ್ತೆ ಅಂದರೆ ಅದು ಕಲರು ಸ್ಟ್ರಕ್ಚರು ಅದು ತುಂಬ ಸೂಕ್ತವಾಗಿ ಕಾಣಿಸ್ತದೆ. ಹಿಂದಿನ ಸುಮಾರು 25-30 ವರ್ಷಗಳಿಂದ ಜನ ಅದು ರೂಢಿಯಲ್ಲಿದ್ದಾರೆ. ಹೌದು, ಹಾಗಾಗಿ ಅದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅದಕ್ಕೆ ಮಾರ್ಕೆಟಲ್ಲಿ ಕೂಡ ಬೇಡಿಕೆ ಕೂಡ ಜಾಸ್ತಿ ಇದೆ. ಅದೇ ಇನ್ ಕೇಸ್ ಆಫ್ K6 ಏನಾಗುತ್ತೆ ಅಂದರೆ ಅದು ತುಂಬ ಅಬ್ಲಾಂಗ್ ಬರ್ತಾರೆ, ತುಂಬ ದಪ್ಪ ಬರ್ತಾರೆ. ಓಕೆ, ಆಲ್ಮೋಸ್ಟ್ TMB2ಗಿನ್ನ ಡಬಲ್ ಸೈಜ್ ಬರ್ತದೆ ಅದು. ಸೊ ಅದನ್ನು ಟೇಬಲ್ ಪರ್ಪಸ್ಗೆ ಜನ ಇಷ್ಟಪಡ್ತಾ ಇಲ್ಲ. ಓಕೆ ಓಕೆ ಮತ್ತು ಇನ್ನೊಂದು K6ಅಲ್ಲಿ ಏನಾಗುತ್ತೆ ಸರ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಮಳೆ ಆಶ್ರಯಕ್ಕೆ ನಮ್ಮಲ್ಲಿ ಬಿತ್ತನೆ ಮಾಡ್ತಾರೆ. ಹೌದು, ಇನ್ ಕೇಸ್ ಆಫ್ K6 ಏನಾಗುತ್ತೆ, ನಾನು ಹಿಂದೆ ಒಂದು ಸರಿ ಕದ್ರಿ ಸೈಂಟಿಸ್ಟ್ ಕೂಡ ನಾನು ಅಲ್ಲಿ ಸರ್ ಹೋಗಿದ್ದೆ, ನಾನೇ ಹೋಗಿದ್ದೆ ಅಲ್ಲಿ. ಕನ್ಸಲ್ಟ್ ಬ್ರೀಡರ್ ಹತ್ರ ಮಾತಾಡಿದಾಗ ಅವರು ಇವರ ರಿಲೀಸ್ ಫಾರ್ ಇರಿಗೇಷನ್ ಪರ್ಪಸ್ ಅಂತ ಹೇಳಿದ್ರು ಅವರು. ಸೊ ದಟ್ ಏನಾಗುತ್ತೆ ಅಂದರೆ ಈ K6ಗೆ ಪೆಗ್ ಫಾರ್ಮೇಷನ್ ಆ್ಯಂಡ್ ಬಲಿತಕ್ಕಂಥ ಹಂತದಲ್ಲಿ ತೇವಾಂಶ ಕೊರತೆ ಆದಾಗ ಶೆಲ್ಲಿಂಗ್ ಬರೋದಿಲ್ಲ, ಈಲ್ಡ್ ಬರೋಲ್ಲ. ಓಕೆ, ಕಾಯಿ ಇರುತ್ತೆ, ಜೊಳ್ಳಿರುತ್ತೆ, ಅದು ಮೇಜರ್ ಡ್ರಾಬ್ಯಾಕ್ K6ಅಲ್ಲಿ. ಹಾಗಾಗಿ ರೈತರು ಈ ಸಂದರ್ಭದಲ್ಲಿ ರೈತರಿಗೆ ನಾನು ಏನು ಹೇಳ್ತೀನಿ ಅಂದರೆ ಸ್ವಲ್ಪ ಸಪೋರ್ಟಿಂಗ್ ಇರಿಗೇಷನ್ ಅದರ ಕೊನೆ ಹಂತದಲ್ಲಿ ಪೆಗ್ ಫಾರ್ಮೇಷನ್ ಆಯಿತು, ಕಾಯಿಯೂ ಆಯಿತು, ಎಲ್ಲ ಆಯಿತು, ಬಲಿ ಹಂತದಲ್ಲಿ ತೇವಾಂಶದ ಕೊರತೆ ಆದಾಗ ಜಳ್ಳಾಗ್ಬಿಡುತ್ತೆ. ಸೊ ಹಂಗಾಗಿ ರೈತರು ಸಪೋರ್ಟಿಂಗ್ ಸ್ವಲ್ಪ ಆ ಹಂತದಲ್ಲಿ ಸ್ಪ್ರಿಂಕ್ಲರ್ ಅಳವಡಿಸಿದ್ರೆ, ಒಂದು ಸ್ಪ್ರಿಂಕ್ಲರ್ ಕೊಟ್ಟರೆ ಬೆಳೆ ಬಂದುಬಿಡುತ್ತೆ.
ಮತ್ತು ಇಳುವರಿನ ಚೆನ್ನಾಗಿ ಬರ್ತದೆ. K6 TM2 ಕಂಪೇರ್ ಮಾಡಿದ್ರೆ K6 ಅಲ್ಲಿ ಒಳ್ಳೆ ಇಳುವರಿ ಬರ್ತದೆ. ಬಟ್ ಇದೊಂದು ಡ್ರಾಬ್ಯಾಕ್. ಓಕೆ ಸರ್, ಹಾಗಾದ್ರೆ ಪಾವಗಡ ಭಾಗದಲ್ಲಿ ನೀವಿರುವಂಥ ಏರಿಯಾದಲ್ಲಿ ಯಾವುದು ಹೆಚ್ಚು ಜನರು ಅಳವಡಿಸ್ಕೊಂಡಿದ್ದಾರೆ? ಈಗ ಸದ್ಯ ಅಲ್ಲಿ K6ಗೆ ಶಿಫ್ಟ್ ಆಗ್ತಿದೆ ಸರ್. ಆಮೇಲೆ ಮೋರ್ KCC ಕಡೆಯಿಂದ ಆಲ್ಮೋಸ್ಟ್ ಭಾಳಷ್ಟು ಜನಕ್ಕೆ ಸೀಡ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಓಕೆ. ಸೊ ಭಾಳಷ್ಟು ರೈತರು ನನಗೆ ಭಾಳಷ್ಟು ಫೋನ್ ಕನೆಗಳು ಬರೋದೇನಪ್ಪ ಅಂದರೆ K6 ವೆರೈಟಿ ಎಲ್ಲಿ ಸಿಗುತ್ತೆ, ಯಾವ ರೀತಿ ಮಾಡಬೇಕು ಏನು ಹಿಂಗೆ ಅಂತ. TM2 ನಾಳೆ ಬಿಟ್ಟು ಮುಂದೆ ಬರಲಿಕ್ಕೆ ಜನ ಖುಷಿ ಪಡ್ತಿದ್ದಾರೆ, ಯಾಕಂದರೆ ಇಳುವರಿನೂ ಚೆನ್ನಾಗಿದೆ. ಸೊ ಅದಲ್ದೇ ಒಳ್ಳೆ ಪ್ರಾಫಿಟಬಲ್. ರೈತರು ಎಕ್ಸ್ಪೆಕ್ಟ್ ಮಾಡೋದು ಅದೇನೆ, ಒಂದಷ್ಟು ಹೆಚ್ಚಿಗೆ ಇಳುವರಿ ಬೇಕು ಅನ್ನುವಂಥದ್ದು. ಹಾಗೆ ತಾಬೇಳಿ ರೀತಿಯಲ್ಲಿ ಒಂದು ಟೇಬಲ್ ಅಂದರೆ ಕಮರ್ಷಿಯಲ್ ಕ್ರಾಪ್ಗಿಂತ ಹೆಚ್ಚಾಗಿ ಇದನ್ನ ಅವಲಂಬಿಸಿದ್ರಿಂದ ಸ್ವಲ್ಪ ಹೆಚ್ಚು ಅದು ನಿರೀಕ್ಷೆ ಮಾಡ್ತಾರೆ. ಸರ್, ಇಲ್ಲಿ ಇನ್ನೊಂದು ನೀರಾವರಿ ವಿಷಯಕ್ಕೆ ಬಂತು ಅಂದರೆ ಶೇಂಗಾ ಬೆಳೆಯುವಂಥದ್ದು ಹೆಚ್ಚು ಒಣಭೂಮಿ ಅಂದರೆ ಮಳೆ ಆಶ್ರಿತ ಪ್ರದೇಶ ಅನ್ನುವಂಥದ್ದು. ಇದು ಬಿಟ್ಟು ಮಳೆಯಾಶ್ರಿತ ಪ್ರದೇಶವನ್ನು ಬಿಟ್ಟು ನೀರಾವರಿಯಿಂದ ಬೆಳೀತಕ್ಕಂಥದ್ದನ್ನು ಈಗ ಸೀಸನ್ ಈಗ ಜುಲೈಯಿಂದ ಆರಂಭ ಆಗುತ್ತೆ ಅನ್ನೋಂಥದ್ದು ಸರ್ ಹೇಳಿದರು. ಇದು ಬಿಟ್ಟು ಬೆಳೆಯುವಂಥ ಚಾನ್ಸಸ್ ಇದೆಯಾ ತುಮಕೂರು ಜಿಲ್ಲೆಯಲ್ಲಿ? ಇದೆ ಸರ್, ಇದೆ ಸಾಕಷ್ಟು. ಈಗ ನಾವು ಸೀಡ್ ಪ್ರೊಡಕ್ಷನ್ ಕೊಡ್ತೀವಿ, ಸುಮಾರು 1,000 ಎಕರೆಸು ಸೀಡ್ ಪ್ರೊಡಕ್ಷನ್ K6 ಕೊಟ್ಟಿದ್ದೀವಿ. ಅವರೆಲ್ಲ ಆಲ್ಮೋಸ್ಟ್ ಸಪೋರ್ಟಿಂಗ್ ಇರಿಗೇಷನ್ ಈಗ ಆಲ್ರೆಡಿ ಅವರು ಮೇ ಎಂಡ್ ಜೂನ್ ಫಸ್ಟ್ ವೀಕಲ್ಲಿ ಅಲ್ಲಿ ಬಿತ್ತನೆ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ಸಪೋರ್ಟಿಂಗ್ ಇರಿಗೇಷನ್ಲೇ ಮಾಡ್ತಾರೆ. ಸಾಕಷ್ಟು ಜನ ರೈತರು ಮಾಡ್ತಾರೆ. ಈವನ್ ನಮ್ಮ ಸಾರ್ ಗೊತ್ತಿದೆ, ನಮ್ಮ ಸಪೋರ್ಟ್ ಅಡ್ಜಸ್ಟೆಂಟ್ ಸೈಡ್ ಆಂಧ್ರದಲ್ಲಿ ಜಾಸ್ತಿ ಅಲ್ಲೆಲ್ಲ ಸಪೋರ್ಟಿಂಗ್ ಇರಿಗೇಷನಲ್ಲಿ ಸ್ಪ್ರಿಂಕ್ಲರ್ ಹಾಕೊಂಡೇ ಬೆಳೀತಾರಲ್ಲ ಆಂಧ್ರದಲ್ಲಿ. ಸರ್, ಇಲ್ಲಿ ಈ ಥರದ್ದು ಬೆಳೆಯೋದ್ರಿಂದ ಒಂದು ನಿಗದಿತ ಸಮಯದಲ್ಲಿ ವಾಡಿಕೆಯ ರೀತಿಯಲ್ಲಿ ಜುಲೈ ಅನ್ಸುತ್ತೆ ನಿಮ್ಮ ಪ್ರಕಾರ ಈ ಟೈಮ್ ಸೂಕ್ತ ಅನ್ನುವಂಥದ್ದು. ಈ ಥರ ಬೆಳೆಯೋದಕ್ಕೂ ನೀರಾವರಿ ಆಶ್ರಯದಲ್ಲಿ ಶೇಂಗಾ ಬೆಳೆಯೋದಕ್ಕೂ ಏನೋ ಡಿಫ್ರೆನ್ಸ್ ಬರುತ್ತಾ ಈಲ್ಡಲ್ಲಿ? ತುಂಬಾ ಡಿಫ್ರೆನ್ಸ್ ಇದೆ ಸರ್, ಭಾಳ ತುಂಬಾ ಡಿಫ್ರೆನ್ಸ್ ಇದೆ. ಏನಪ್ಪ ಅಂತಂದರೆ ಈಗಾಗಲೇ ಸರ್ ಹೇಳಿದ್ರೆ ಏನಪ್ಪ ಅಂದರೆ ಕ್ರಿಟಿಕಲ್ ಪರ್ಸನ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಕೊಟ್ಟರೆ ಕಾಯಿಗಳ ಬಲಿಯುವ ಹಂತ, ಆಮೇಲೆ ಕಾಳು ತುಂಬೋದು ಅಂತ ಕರೀತಾರಲ್ಲ, ತುಂಬ ಗಟ್ಟಿಯಾದ ಕಾಳು ಸಿಗುತ್ತೆ. ಯಾವುದೇ ಕಾಳು ಜೊಳ್ಳಾಗೋದಿಲ್ಲ. ಹೆಚ್ಚು ಕಡಿಮೆ 80% ಬಿಟ್ಟಿರೋಂಥ ಕಾಯಿಗಳು 100ರಲ್ಲಿ 80% ಎಲ್ಲ ಫಿಲ್ಲಿಂಗ್ ಆಗಿಬಿಟ್ಟಿರುತ್ತೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನೇನು ಕೊಟ್ಟರೆ. ಇದೇ ರೀತಿ ಈಗ ಸರ್ ಹೇಳಿದ್ರೆ ಏನಪ್ಪ, ಮೇ ತಿಂಗಳಲ್ಲೇ ಬಿತ್ತನೆ ಮಾಡಿ ಸ್ಪ್ರಿಂಕ್ಲರ್ ಕೊಟ್ಟು ಬಿತ್ತನೆ ಮಾಡಿದಾರಂತ ಅಂಥ ಕಾಯಿಗಳು ಕೇವಲ 2 ತಿಂಗಳಲ್ಲಿ ಹಾರ್ವೆಸ್ಟ್ ಬಂದ್ಬಿಡುತ್ತೆ. ಅವ್ರಿಗೆ ಇನ್ನು ಯಾವ ಸೀಸನ್ನು ಬೆಳೆ ಬಂದಿರಲ್ಲ ಮಾರ್ಕೆಟಲ್ಲಿ, ಇವ್ರಿಗೆ ಬಂದಿರುತ್ತೆ, ಇವ್ರಿಗೆ ಮಾರ್ಕೆಟು ಚೆನ್ನಾಗಿ ಸಿಗುತ್ತೆ. ಅಟ್ ದಿ ಸೇಮ್ ಡ್ರಾಬ್ಯಾಕು ಅವ್ರಿಗೆ ಸಮಸ್ಯೆನೂ ಆಗುತ್ತೆ ಸರ್. ಏನಾಗಿದೆ ಅಂದರೆ ಯೂಶಲಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಹೆವಿ ರೈನ್ಸ್ ಇರ್ತವೆ. ಆ ಸಂದರ್ಭದಲ್ಲಿ ಒಂದು ಕಟಾವಿ ಬಂದಿರುತ್ತೆ. ನಾವೆಲ್ಲ ಈಗ ಆಲ್ರೆಡಿ ಫೀಲ್ಡಲ್ಲಿ ನೋಡಿರೋಂಥದ್ದು ಲಾಸ್ಟ್ ಇಯರಲ್ಲಿ ಪಾವಗಡದಲ್ಲಿ ಅದು ಕಟಾವಿ ಬಂದಿದೆ, ಮಳೆ ಇಟ್ಕೊಂಡ್ಬಿಡ್ತು. ಇದೇನಾಯಿತು, ಎಲ್ಲ ಒಳಗಡೆ ಸೇರಿದ್ದು ಜರ್ಮಿನೇಷನ್ ಬಂತು, ಹೊಸ್ತಾ ಬೇರೆ ಇಟ್ಕೊಂತು, ಮಳೆ ಹೋಯ್ತು, ಇದು ಜಳ್ಳಾಯಿತು, ಎಲ್ಲ ಫುಲ್ ಟೋಟಲ್ ಲಾಸ್ ಆಯಿತು ಅವ್ನಿಗೆ. ಅದಕ್ಕೆ ಸೂಕ್ತ ಸಮಯದಲ್ಲೇ ಬಿತ್ತನೆ ಮಾಡಬೇಕು. ಓಕೆ, ಪ್ರೆಸೆಂಟ್ ತುಮಕೂರು ಜಿಲ್ಲೆಯಲ್ಲಿ ಪಾವಗಡನ್ನು ಒಳಗೊಂಡಂತೆ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ, ಆ ಬಗ್ಗೆ ಏನು ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಕಂಟಿನ್ಯೂ ಮಾಡ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಇಲ್ಲಿ ಪ್ರಸ್ತುತ ತುಮಕೂರು ಜಿಲ್ಲೆಯಲ್ಲಿ ಶೇಂಗಾ ಬಿತ್ತನೆ ಹಂತ ಯಾವ ರೀತಿಯಲ್ಲಿದೆ? ಸರ್, ಈಗಾಗಲೇ ನಮಗೆ ಮಳೆ ಅಲ್ಲಲ್ಲಿ ಸ್ಟಾರ್ಟ್ ಆಗಿದೆ. ಜನರಲಿ ನಮಗೇನಪ್ಪ ಅಂದರೆ ಮಂಗಳೂರು ಕಡೆಯಿಂದ ಮಳೆ ಸ್ಟಾರ್ಟ್ ಆಗುತ್ತೆ, ಆ ಕರಾವಳಿ ಕಡೆಯಿಂದ ಸ್ಟಾರ್ಟ್ ಆದಮೇಲೆ ನಿಂತು ಅಲ್ಲಿ ಸ್ವಲ್ಪ ಕಡಿಮೆ ಆದ ನಂತರ ಈ ಕಡೆ ವಾಡಿಕೆ ಈ ರೀತಿ ಇದೆ. ಸೊ ಹಾಗಾಗಿ ನಮಗೆ ಜೂನ್ ಎಂಡ್ ಮತ್ತು ಜುಲೈ ತಿಂಗಳಲ್ಲಿ ಮಾತ್ರ ಮಳೆಗಳು ಕಾಣೋದು. ಈಗಾಗಲೇ ನಮಗೆ ಮಳೆಗಳು ಕಾಣ್ತಾ ಇದೆ. ಶೇಂಗಾ ಈಗ ಅಲ್ಲೇ ಸುತ್ತಮುತ್ತ ಈ ತುಮಕೂರು, ಗುಬ್ಬಿ, ತಿಪ್ಟೂರು ಈ ಕಡೆ ಸ್ವಲ್ಪ ಮಳೆ ಮುಂಚೆನೇ ಆಗಿದೆ, ಹೆಚ್ಚು ಕಡಿಮೆ 15-20 ದಿನ ಮುಂಚೆ ಆಗಿದೆ. ಬೇರೆ ಬೆಳೆಗಳನ್ನ ಮಾಡ್ಕೊತಾ ಇದ್ದಾರೆ. ಬಟ್ ನಾನು ಆವಾಗಲೇ ಹೇಳಿದೆ, ಶೇಂಗಾಕ್ಕೆ ಸೂಕ್ತ ಆಗಿರೋಂಥ ತಾಲೂಕುಗಳಾದಂಥ ಈಗ ಪಾವಗಡ, ಮಧುಗಿರಿ, ಕೊರಟಗೆರೆ ಈ ಬೆಳೆಗಳಿಗೆ ಈಗ ಮಳೆ ಆಗ್ತಾ ಇದೆ. ಮುಂಚೆ ಏನು ಬಿತ್ತನೆ ಆವಾಗಲೇ ಚರ್ಚೆ ಆಯ್ತಲ್ಲ, ಮೇ ತಿಂಗಳಲ್ಲಿ ಬಿತ್ತನೆ ಆಗಿರೋ ಸ್ಪ್ರಿಂಕ್ಲರ್ ಹಾಕೊಂಡು ಮಾಡ್ಕೊಂಡಿದ್ದಾರೆ, ಆಗಿದೆ ಇಲ್ಲ ಅಂತ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಈಗಾಗಲೇ ಬಿತ್ತನೆ ಈಗ ಹಂತ ನಡೀತಾ ಇದೆ. ಇಲ್ಲಿವರೆಗೆ ಪ್ರಸ್ತುತ ಈ ಸಿಚುವೇಶನ್ಗೆ 30ರಿಂದ 40 ಭಾಗ ಬಿತ್ತನೆ ಆಗಿದೆ. ಈಗ 30 to 40% ಆಗಿದೆ. ಹೆಚ್ಚು ಕಡಿಮೆ 8 ದಿನ, ಒಂದು 15 ದಿನದೊಳಗೇನೆ 30ರಿಂದ 40 ಭಾಗ ಆಗಿ ಬಿತ್ತನೆ ಆಗಿದೆ. ಓಕೆ, ಎಸ್ ಸರ್. ಇಲ್ಲಿ ಒಂದು ಕಡೆ ಈಗ ನೀರಾವರಿ ನೆಲ ಬೆಳೀತಕ್ಕಂಥದ್ದು ಮತ್ತು ವಾಡಿಕೆ ರೀತಿಯಲ್ಲಿ ನೈಸರ್ಗಿಕವಾಗಿ ಮಳೆಯನ್ನು ಆಶ್ರಯ ಬೆಳೀತಕ್ಕಂಥದ್ದು, ಇವೆರಡನ್ನೂ ತಗೊಂಡ್ರೆ ಸಾಮಾನ್ಯವಾಗಿ ಎಷ್ಟು ತಿಂಗಳ ಬೆಳೆ ಇದು? ಒಂದು ಸರಿ ಹಾಕಿದರೆ ಎಷ್ಟು ತಿಂಗಳಿಗೆ ಬರ್ಬೋದು ರೈತ? ಬಿತ್ತನೆ ಕಾಲದಿಂದ 110 days ಕ್ರಾಪ್ ಇದು. ಓಕೆ.
ಸೊ ಹಾಗಾಗಿ ಇದರಲ್ಲಿ ಎರಡು ಅಂತ ಕ್ರಿಟಿಕಲ್ ಸ್ಟೇಜ್ ಇರ್ತವೆ. ಒಂದು ಪೆಕ್ ಫಾರ್ಮೇಷನ್ ಅಂತ ಹೇಳ್ತೀವಿ, ಬೇರೆ ಇಳಿಯೋದು ಅಂತ, ಒಂದು ಬಲಿಯ ಅಂತ, ಒಂದು ಜರ್ಮಿನೇಷನ್. ಸಹಜವಾಗಿ ತೇವಾಂಶ ಬೇಕು. ಈ 3 ಹಂತದಲ್ಲಿ ತೇವಾಂಶ ಮೇಂಟೈನ್ ಆಯಿತು ಅಥವಾ ಮಳೆ ಬಂತು ಅಂದರೆ ತುಂಬ ಸೂಕ್ತವಾಗಿ ಆಲ್ಮೋಸ್ಟ್ 80 to 90% ಕ್ರಾಪ್ ತೊಗೊಳ್ಬೋದು. ಅಂದರೆ ಒಂದು ವರ್ಷದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಮನಸ್ಸು ಮಾಡಿದ್ರೆ ಒಬ್ಬ ರೈತ 2 ಬೆಳೆ ತಗೋಬೋದು. ಅಂದರೆ ಶೇಂಗಾ ಬಿತ್ತನೆಗೂ ಮುಂಚಿತವಾಗಿ ಕೆಲವು ಮುಂಗಾರು ದ್ವಿದಳ ಧಾನ್ಯ ಹಾಕ್ತಾರಲ್ಲ, ಅದನ್ನು ಕೂಡ ತಗೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ ಸರ್, ಈ ಪಾವಗಡ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ ಮಾನ್ಸೂನ್ ಸಾರ್ ಹೇಳ್ದಂಗೆ ಜೂನ್ ಎಂಡ್ ಅಂದ್ರೆ ಜುಲೈ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಅದು ಆಗಸ್ಟ್ ಸೆಪ್ಟೆಂಬರ್ಗೆ ಕ್ಲೋಸ್ ಆಗ್ಬಿಡ್ತದೆ. ಹಾಗಾಗಿ ಪಾವಗಡ ಏರಿಯಾದಲ್ಲಿ 2 ಬೆಳೆ ಪದ್ಧತಿ ಇಲ್ಲ. ಅದೇನಿದ್ರು ತಿಪ್ಟೂರು ಚಿಕ್ಕನಾಯಕನಹಳ್ಳಿ ಈ ಭಾಗ ಅಲ್ಲಿ ಇಲ್ಲಿ ನೋಡಿ ಸರ್, ತಿಪ್ಟೂರು ಚಿಕ್ಕನಾಯಕನಹಳ್ಳಿ ಈಗ ನಾವೇ ಕೂಡ ಹೆಸರು ಕಾಳನ್ನು ಕೊಡ್ತೀವಿ, BGS9 ಅಂತ ಕೊಡ್ತೀವಿ. ಈಗ ಆಲ್ರೆಡಿ ಫ್ಲವರಿಂಗ್ ಸ್ಟೇಜ್ ಇದೆ, ಕೆಲವು ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದಿದೆ. ಇದನ್ನ ಕಟಾವ್ ಮಾಡ್ಕೊಂಡು ರಾಗಿ ತೊಗೊಂಡ್ಬಿಡ್ತಾರೆ. ಅದೇ ಕಾರಣಕ್ಕೆ ಕೇಳಿದ್ದೆ. ಹೌದು, ಪಾವಗಡ ಏರಿಯಾದಲ್ಲಿ ಪಾವಗಡ, ಮಧುಗಿರಿ ಇಲ್ಲಿ ಯಾವ ಏರಿಯಾದಲ್ಲೂ ಬರಲ್ಲ, ಸಿರಾ ಏರಿಯಾದಲ್ಲೂ ಬರಲ್ಲ, ಸಿಂಗಲ್ ಕ್ರಾಪ್ ಏರಿಯಾ ಇವೆಲ್ಲ. ಓಕೆ ಸರ್, ಒಂದು ಶೇಂಗಾ ಬಿತ್ತನೆಗೆ ರೆಡಿ ಆಗ್ಬೇಕು, ನಾನು ಹೊಸದಾಗಿ ಶೇಂಗಾ ಬೆಳಿತೀನಿ ಅಂತ ಯಾರು ಈ ಭಾಗದ ರೈತ ಶುರು ಮಾಡ್ಕೊಂಡು ಅಂತಂದ್ರೆ ಶೇಂಗಾ ಬಿತ್ತನೆಗೆ ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ಬೇಕು? ಮಣ್ಣು ಅಂದ್ರೆ ಉಳುಮೆ ಮಾಡೋದ್ರಿಂದ ಇಟ್ಕೊಂಡು ಅಲ್ಲಿಂದ ಸರ್ ಪ್ರಮುಖವಾಗಿ ಈಗ ಅಲ್ಲೇ ಮುಂಚೆನೆ ನಾವು ಚರ್ಚೆ ಮಾಡಿದ್ವಿ. ಇದನ್ನ ಶೇಂಗಾನ ಯಾವ ಭೂಮಿ ಆದರೂ ಬೆಳಿಬೋದು. ಅಂದ್ರೆ ನಡೆದ ಕೆಂಪು ಮಣ್ಣಾಗಿರ್ಬೋದು, ಈ ಮರಳು ಮಿಶ್ರಿತ ಮಣ್ಣಾಗಿರ್ಬೋದು, ಕಪ್ಪು ಮಣ್ಣಲ್ಲಿ ಬೆಳಿತಾರೆ. ಧಾರವಾಡ ಕಡೆ ಎಲ್ಲ ಕಪ್ಪು ಮಣ್ಣಲ್ಲೇ ಬೆಳಿತಾರೆ. ಸೊ ಎಂಥ ಮಣ್ಣಲ್ಲೂ ಬೆಳಿಬೋದು. ಒಂದು ಇಲ್ಲಿ ರೈತರು ಅನುಸರಿಸಬೇಕಾಗಿರೋದೇನಪ್ಪ ಅಂತಂದ್ರೆ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳು ಕೊಟ್ಟು ಅದರ ರಸಸಾರ ನೋಡ್ಕೊಂಡ್ಬಿಟ್ಟು ಬೆಳೆಯುವಂಥದ್ದು ಬಹಳ ಪ್ರಾಮುಖ್ಯತೆ ವಹಿಸಿದೆ. ಈಗಾಗಲೇ ಘನ ಸರ್ಕಾರದಿಂದನೇ ಅದು ಮಣ್ಣು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದು ನೋಡ್ಕೊಂಡ್ಬಿಟ್ಟು ಮಣ್ಣನ್ನು ನೋಡ್ಕೊಂಡು ಆ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಗೊಬ್ಬರ ಅಥವಾ ಸೂಕ್ತವಾಗಿ ಆಗುತ್ತೋ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಂಡು ಮಾಡ್ಬೋದು. ಬಟ್ ಮಣ್ಣಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಲ್ಲಿ ಮಣ್ಣಲ್ಲಿ ಇದನ್ನು ಬೆಳಿಬೋದು ಒಂದು. ಸೊ ಅದಲ್ಲದೆ ಭೂಮಿ ಸಿದ್ಧತೆ ಮಾಡೋದು ಬಹಳ ಮುಖ್ಯ. ಮುಂಚೆ ಏನಪ್ಪ ಅಂತಂದರೆ, ಈಗ ಚೆನ್ನಾಗಿ ಅಲ್ಲೇ ನಮ್ಮಲ್ಲಿ ಈಗ ಡ್ರೈ ಸಿಚುವೇಶನ್ ಅಲ್ಲ ಸರ್, ವರ್ಷಕ್ಕೆ 3-4 ಮಳೆ, ಮುಂಚೆ ಎಲ್ಲ ಚೆನ್ನಾಗಿ ಮಳೆ ಬರ್ತಿದ್ದು, ಎಲ್ಲ ಕಂಡೀಷನ್ ಇದಾಗಿರೋದ್ರಿಂದ ಚೆನ್ನಾಗಿ ಹದ ಆಗಂಗೆ 5 ಬೆಳೆ ಮಡಿಕೆ ಅಂತ ಕರೀತಾರಲ್ಲ, ಅಂದರೆ 5-10 ಕಲ್ಟಿವೇಟರ್ಸ್ ಅಂತ ಕರೀತಾರೆ. ಅದನ್ನು ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಭೂಮಿಯಲ್ಲಿ ಹದ ಮಾಡ್ಕೊಂಡ್ಬಿಟ್ಟು ಕಲ್ಟಿವೇಟರ್ಸ್ ಹಾಕಿ ಲೈನ್ಗಳು ಮಾಡಿ ಚೆನ್ನಾಗಿ ಹದ ಮಾಡ್ಕೊಂಡ್ಬಿಟ್ಟು ಬಿತ್ತನೆ ಮಾಡ್ಕೋಬೋದು. ಸೊ ಬಿತ್ತನೆ ಮಾಡ್ಬೇಕಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಶೇಂಗಾದಲ್ಲಿ ನಾವು ಫಾಲೋ ಮಾಡ್ಬೇಕಾಗಿರೋದು ಏನಪ್ಪ ಅಂತಂದರೆ, ಸಾಲಿಂದ ಸಾಲಿಗೆ 1 ಅಡಿ, ಸಾಲಿಂದ ಸಾಲಿಗೆ ಅಂದರೆ 30 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಗಿಡದಿಂದ ಗಿಡಕ್ಕೆ ನಾವು 4 ಅಂಗುಲಿಂದ ಅರ್ಧ ಅಡಿಯವರೆಗೂ ಬಿತ್ತನೆ ಮಾಡ್ಕೋಬೋದು. ಇಲ್ಲಿ ರೈತರು ಬಹಳ ಪ್ರಮುಖವಾಗಿ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, 1 ಎಕರೆಗೆ 80,000ದಿಂದ 90,000 ಸಸಿಗಳು ಬರಂಗೆ ನೋಡ್ಕೋಬೇಕು ಪರ್ ಎಕರ್. ಅಂದರೆ ಹೆಚ್ಚು ಕಡಿಮೆ 1 ಲಕ್ಷವರೆಗೂ ಸಸಿಗಳನ್ನ ಕಾಪಾಡ್ಕೊಂಡಿದ್ದೆ ಆದರೆ ಸರ್ ಹೇಳ್ದಂಗೆ ಒಳ್ಳೆ ಲಾಭದಾಯನ ನಾವು ಗಮನಿಸ್ಬೋದು. ಆದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ, 40ರಿಂದ 45 kg ಬಿತ್ತನೆ ಬೀಜ ತೊಗೊಂಡು ಹಾಕಿದ್ರೂ ಸಸಿಗಳ ಸಂಖ್ಯೆ ನಾವು ಕಾಪಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಹಾಕ್ಬೇಕಾದ್ರೆ ಏನು ಮಾಡಬೇಕು? ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಭಾಳಷ್ಟು ಜನ, ನಾನೇನು ಯಾವುದೇ ಕಮ್ಯುನಿಟಿಗಾಗಲಿ ಅವ್ರಿಗಾಗಿ ಎಗ್ನೆಸ್ಟಾಗಿ ಹೇಳ್ತಾ ಇಲ್ಲ. ಇದೇನಪ್ಪ ಅಂತಂದರೆ, ಆಲ್ಮೋಸ್ಟ್ 80% ಜನ ಏನು K6 ಏನು ನಮ್ಮ KSSC ಕಡೆಯಿಂದ ಅಥವಾ ಒಳ್ಳೆ ನಿಗದಿತ ಇದರಿಂದ ತೊಗೊಂಡು ಹೋಗ್ತಾರೆ, ಅವ್ರು ಬಿಟ್ಟರೆ ಬೇರೆ ಎಲ್ಲ ರೈತರು ಏನು ಮಾಡ್ತಾರೆ, ಈ ಡಿಕಾಡಿಕೇಟರ್ಸ್ ಇರ್ತಾರಲ್ಲ ಅಲ್ಲಿ ಹೋಗಿ ಬೀಜ ತೊಗೊಂಬಂದ್ಬಿಡ್ತಾರೆ. ಒಂದು ಈ ಡಿಕಾಡಿಕೇಟರ್ ಬೀಜ ಏನಾಗುತ್ತೆ ಸರ್ ಅಂದರೆ, ಸ್ಕಿನ್ ಕೋಟು ಡ್ಯಾಮೇಜ್ ಆಗ್ಬಿಡ್ತದೆ. ಸ್ವಲ್ಪ ಆಕ್ಚುಲಿ ಡಿಕಾಡಿಕೇಟರ್ ಬೀಜ ಮಾಡ್ತಕ್ಕಂಥ ಕಾಯಿನ ಒಡೆದು ಬೀಜ ಮಾಡ್ತಾರೆ. ಪ್ರೋಸೆಸ್ ಅಷ್ಟೇ. ಅದು ಒಳ್ಳೊಳ್ಳೆ ಸಿಸ್ಟಮ್ಸ್ ಇದೆ. ಬಟ್ ಏನಾದ್ರೆ ಒಳ್ಳೆ ಕಡೆ ಮಾಡಿಸ್ಕೊಬೇಕಾಗುತ್ತೆ. ಅವರು ಕೆಲವು ಸಿಸ್ಟಮ್ ಸರಿ ಇರಲ್ಲ. ಅಂಥ ಕಡೆ ಮಾಡೋದು ಏನಾಗುತ್ತೆ, ಸ್ಕಿನ್ ಕೋಟ್ ಸ್ವಲ್ಪ ಡ್ಯಾಮೇಜ್ ಆದರೂ, ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆದರೂ ಹುಟ್ಟೋದಿಲ್ಲ, ಅದು ಫಂಗಸ್ ಅಟ್ಯಾಕ್ ಆಗುತ್ತೆ. ಈ ಬಗ್ಗೆ ಹೆಚ್ಚು ರೈತರು ಇದೇ ಪ್ರಾಬ್ಲಮ್. ಈವನ್ ನಮ್ಮ ಸೀಡ್ ಏನು ಬಿತ್ತನೆ ಬೀಜಗಳನ್ನು ಸರ್ಟಿಫೈಡ್ ಸೀಡ್ ರೈತರು ತಗೊಂಡೋಗ್ತಾನೆ ಕಾಯ, ಅದು ತಗೊಂಡೋಗಿ ಡಿಕಾಡಿಕೇಟರ್ ಹಾಕ್ಬಿಡ್ತಾನೆ. ಅವಾಗ ಮೊಳಕೆ ಬರೋದಿಲ್ಲ. ಇದು ಪ್ರಾಬ್ಲಮ್. ಅವನಿಗೆ ಏನು ಮಾಡ್ತಾನೆ, ನಮ್ಮ ಪ್ರಕಾರ 60 kg 65 kg ಕಾಯಿನ ತೊಗೊಂಡು ಹೋಗ್ಬೇಕಾಗುತ್ತೆ. ಅವನು 90 kg ಹಾಕ್ಬಿಡ್ತಾನೆ 1 ಎಕರೆಗೆ. ಸೊ ಅವಾಗೇನಾಗುತ್ತೆ, ಸೀಡು ಡ್ಯಾಮೇಜ್ ಆಗೋದ್ರಿಂದ ಅವನು ಅಷ್ಟು ಸೀಡ್ ಕಾಸ್ಟ್ ಕೂಡ, ಅವನಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಡ್ಯಾಮೇಜ್ ಇಲ್ಲೇ ಇರತಕ್ಕಂಥ ಬೀಜನ ನೀವು ಸಪ್ಲೈ ಮಾಡ್ಲಿಕ್ಕೆ ಇಲ್ಲ, ಸೀಡ್ ಕಾಯೇ ಕೊಡೋದು. ಶೇಂಗಾದಲ್ಲಿ ಸೀಡ್ ಕೊಡೋದಿಲ್ಲ, ಕಾಯಿ ಮಾತ್ರ ಕೊಡ್ತೀವಿ. ಕಾಯಿ ವಿ ಕ್ಯಾನ್ ಸ್ಟೋರ್ ಫಾರ್ 9 months, ಬಟ್ ಸೀಡ್ 2-3 months ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಹಂಗಾಗಿ ಕಾಯಿನೇ ಕೊಡೋದು ನಾವು. ಅದು ಪರ್ಟಿಕ್ಯುಲರ್ ಇಂಥ ಕಡೆನೇ ಡಿಕಾಡಿಕೇಟರ್ ಹೇಳಿದ್ರಲ್ಲ ಸರ್, ಅದು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇರೋದಿಲ್ವಾ, ಅಥವಾ
ಬಟ್ ಈಗ ಸರ್ಕಾರದ ವತಿಯಿಂದಲೇ ಅದಕ್ಕೆ ರೆಕಗ್ನೈಸ್ ಮಾಡಿ ಆ ಥರದ್ದು ಏನು ಇರೋದಿಲ್ಲ. ಇಲ್ಲ, ಆ ಥರ ಏನು ವ್ಯವಸ್ಥೆ ಮಾಡಿಲ್ಲ ಸದ್ಯಕ್ಕೆ. ಓಕೆ, ಅವರು ರೈತರು ಲೋಕಲಿ ಏನು ಸಣ್ಣ ಸಣ್ಣ ಮಿಷನ್ ಇರ್ತವೆ, ಡಿಕಾಟಿಕೇಟ್ ಮಿಷನ್ ಮ್ಯಾನ್ಯಲಿ ಅವು ಹಳ್ಳಿಗೆ ತೊಗೊಂಡೋಗಿ ಮಾಡಿಕೊಡ್ತಾರೆ. ತಾವು ನೋಡಿದಿರಲ್ಲ, ಅವರು ಡಿಕಾಟಿಕೇಟ್ ಕ್ವಿಂಟಲ್ಗೆ ಇಷ್ಟು ಅಂತ ಹೇಳಿ ಹಳ್ಳಿಗೆ ತೊಗೊಂಡೋಗಿ ಮಾಡಿಕೊಡ್ತಾರೆ. ಮೇನ್ ಪ್ರಾಬ್ಲಮ್ ಆಗ್ತದೆ ಅಲ್ಲಿ. ಆದಾಗ ಏನ್ ಮಾಡ್ತಾರೆ, ಸಫಿಸ್ಟಿಕೇಟೆಡ್ ಮಿಷನ್ಸ್ ಇದೆ ಇವಾಗೆಲ್ಲ, ಅದರಲ್ಲಿ ಮಾಡಿದ್ರೆ ಅಷ್ಟು ಡ್ಯಾಮೇಜ್ ಆಗೋದಿಲ್ಲ. ಏನಿಲ್ಲ, ಹಳ್ಳಿಯಲ್ಲಿ ಅವು ಪೋರ್ಟಬಲ್ ಇರ್ತವೆ, ಅವು ತೊಗೊಂಡೋಗಿ ಎತ್ತಿನ ಗಾಡಿ ಕಟ್ಕೊಂಡು ಅಥವಾ ಟ್ರ್ಯಾಕ್ಟರ್ ಎತ್ಕೊಂಡು ಹೋಗ್ಬಿಟ್ಟು ಅಥವಾ ಪವರ್ ಟಿಲ್ಲರ್ ಕಟ್ಕೊಂಡೋಗಿ ಮಾಡೋವಂಥ ಸಿಸ್ಟಮ್ ನೋಡಿದ್ದೀನಿ ನಾನು. ತುಂಬ ಡ್ಯಾಮೇಜ್ ಆಗ್ತಾವೆ ಅವೆಲ್ಲ ಸೀರೆ. ಓಕೆ ಸರ್, ಏನು ಹೇಳ್ತೀರಿ ಸರ್? ಅದನ್ನ ಈಗ ಹೇಳಿದ್ನಲ್ಲ ಸರ್, ಈಗ ನಾನು ಈ 90,000 ಸಸಿ ಒಂದು ಎಕರೆಗೆ ಕಾಪಾಡಿಕೊಂಡು ಚೆನ್ನಾಗುತ್ತೆ. ಬಟ್ ರೈತರು ಏನು ಮಾಡ್ತಾರೆ ಪಾಪ, ಅವರು ಮಾಡ್ಲಷ್ಟು ಮಾಡ್ತಾರೆ, ಬಟ್ ಅಷ್ಟು 40 ರಿಂದ 45 kg ಬಿತ್ತನೆ ಸುಲಿಯೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಡಿಕಾಟಿಕೇಟ್. ಸೊ ಅಲ್ಲಿ ಬೀಜ ಹರಿದು ಹೋಯ್ತು, ಜರ್ಮಿನೇಷನ್ ಬರಲಿಲ್ಲ. ಸೊ ಹೀಗಾಗಿ 80 ರಿಂದ 90 ಭಾಗ ನಾವು ಅದನ್ನ ಮೇಂಟೈನ್ ಮಾಡ್ಲಿಕ್ಕಲ್ಲ. ಅದು ಪ್ಲಾಂಟ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಉದಾಹರಣೆ ಸರ್, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ತೊಗರಿ ನೋಡ್ರಿ, ಈಗ ತೊಗರಿ ಆದ್ರೆ 3 ರಿಂದ 4 ಅಡಿಯಲ್ಲಿ ಸಾಲು ಬಿತ್ತನೆ ಮಾಡ್ಕೊಳ್ತೀವಿ. ಅಲ್ಲಿ ಒಂದು ಸಾಲು ಹೋಯ್ತು ಅಥವಾ ಒಂದು ಮಧ್ಯದಲ್ಲಿ ಒಂದು ಬೀಜ ಹೋಯ್ತು ಅಂದ್ರೂ ಗಿಡ ದೊಡ್ಡದಾಗ್ಬಿಟ್ಟು ಬ್ರಾಂಚಸ್ ಬಂದ್ಬಿಡುತ್ತೆ, ಕೂಡ್ಕೊಂಡ್ಬಿಡುತ್ತೆ. ಅದು ಕೂಡ್ಕೊಳ್ಳುತ್ತೆ, ಅಂದ್ರೆ ಅದು ಕೌಲು ಜಾಸ್ತಿ ಹೊಡ್ಕೊಳ್ಳುತ್ತೆ. ಶೇಂಗಾದಲ್ಲಿ ಆ ರೀತಿ ಇರಲ್ಲ. ಒಂದು ಬೀಜಕ್ಕೆ ಒಂದೇ ತಳಿ, ಅದನ್ನ ಜಾಸ್ತಿ ಬ್ರಾಂಚಸ್ ಬರಲ್ಲ. ಎಷ್ಟು ಉಳ್ಬಿಡುತ್ತೋ ಅಷ್ಟೇ ಉಳ್ಬಿಡ್ಲಿಕ್ಕೆ ಚಾನ್ಸಸ್ ಇದೆ. ಅದು ತಳಿ ಎಷ್ಟು ತಾಕತ್ತಿದೆ ಅಷ್ಟು, ಎಷ್ಟು ಗೊಬ್ಬರ ಸಿಗುತ್ತೆ ಅಷ್ಟು ಮಾತ್ರ ಬಿಡ್ಕೊಳ್ಳುತ್ತೆ. ಇಲ್ಲಿ ಒಂದು ಮಧ್ಯಕ್ಕೆ ಪಾಪ್ಯುಲೇಷನ್ ಇಲ್ಲ, ನಾನು ಜಾಸ್ತಿ ಬೆಳ್ಕೊಂತೀನಿ, ನಾನು ಮಾಡ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ಲಾಂಟ್ ಪಾಪ್ಯುಲೇಷನ್ನು ಅಥವಾ ಇಲ್ಲಿ ಸಸ್ಯಗಳ ಸಂಖ್ಯೆ ಬಹಳ ಪ್ರಾಮುಖ್ಯತೆ ಇಲ್ಲಿ ವಹಿಸುತ್ತೆ. ಸೊ ಹಂಗಾಗಿದ್ದರೆ ಮಾತ್ರ ಲಾಭದಾಯಕ. ಇದನ್ನ ನಾವು ಮಾಡ್ತೀವಿ. ಓಕೆ ಸರ್, ಇದು ಬಿತ್ತನೆ ವಿಷಯಕ್ಕೆ ಬಂದಾಗ ಸಾಮಾನ್ಯ ಹಿಂದೆಲ್ಲ ಈ ಕೂರಿಗೆ ಪದ್ಧತಿ ಇತ್ತು. ಹೌದು. ಬಟ್ ಈಗಲೂ ರೈತರು ಅದನ್ನೇ ಯೂಸ್ ಮಾಡ್ತಕ್ಕ ಸೂಕ್ತನ ಅಥವಾ ಮಾಡಿಫೈಡ್ ಏನಾದ್ರು ಬೇರೆ ಟೆಕ್ನಾಲಜಿ ಯೂಸ್ ಆಗಿದೆಯಾ? ನಿಮ್ಮ ಪ್ರಕಾರ ಇಷ್ಟು ಬೀಜ ಇರಬೇಕು ಅಂತ ಹೇಳಿರಲ್ಲ, ಅದನ್ನ ಮತ್ತೆ ಅದನ್ನ ಫಾಲೋ ಮಾಡೋದು ಹೇಗೆ ರೈತರು? ಇಲ್ಲ, ಈಗ ಉದಾಹರಣೆಗೆ ಈಗ ಅಲ್ಲಿ ಸಂಯುಕ್ತ ಕೂರಿಗೆಗಳು ಬಂದಿದೆ. ಗೊಬ್ಬರ ಮತ್ತು ಬೀಜ ಒಂದೇ ಸರಿ ಬಿತ್ತನೆ ಮಾಡೋಂಥ, ಅದು ಬುಲಕ್ ಡ್ರಮ್ ಅಂದ್ರೆ ಈ ಲೋಕಲ್ ಆಗಿ ಏನು ನಾವು ಹಸುಗಳ ದನಗಳನ್ನ ಯೂಸ್ ಮಾಡ್ಕೊಂಡು ಎತ್ತಿಂದ ಬುಲಕ್ ಡ್ರಮ್ ಅಂತ ಹೇಳ್ತಾರೆ, ಅದನ್ನೂ ಮಾಡ್ಬೋದು. ಮೆಕನೈಸ್ಡ್ ಇದನ್ನು ಬಂದಿದ್ದಾವೆ. ಅದನ್ನ ಈಗ ಇಕ್ರಿಸ್ಯಾಟಿಂದ ಸರಿ ಗೊತ್ತಿರಂಗೆ ಇಕ್ರಿಸ್ಯಾಟಿಂದ ಒಂದು ಇಕ್ವಿಪ್ಮೆಂಟ್ ರಿಲೀಸ್ ಮಾಡಿದ್ದಾರೆ, ಟಾಪಿಕ್ ಕಲ್ಚರ್ ಅಂತ. ಅದನ್ನ ಅದರಲ್ಲಿ ಶೇಂಗಾ ಮತ್ತೆ ಬೇರೆ ಎಲ್ಲಾ ಬೆಳೆಗಳನ್ನ ಬೆಳ್ಕೋಬಹುದು. ಅದಲ್ಲದೆ ರೈತರು ಅಡಾಪ್ಟ್ ಆಗಿದ್ದಾರೆ, ಆಗ್ತಿದ್ದಾರೆ. ಅದರಲ್ಲಿ NFSM ಅನ್ನೋದು ಒಂದು ಗೌರ್ಮೆಂಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಇದೆ. ಅದರಲ್ಲಿ ಮೆಕನೈಸೇಷನ್ನೇ ಸೋಯಿಂಗ್ ಆಗಬೇಕು ಅಂತ ಒಂದು ಕಂಡೀಷನ್ ಇದೆ. ಸೊ ಅದರಲ್ಲಿ ಅದನ್ನ ನೋಡಿ ರೈತರು ಅದನ್ನ ಯಾವ ರೀತಿ ಮಾಡ್ಬೋದು ಮುಂದೆ ಅನ್ನೋದನ್ನ ತನ್ನಷ್ಟು ತಾನೆ ಈಗಾಗಲೇ ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಇಂಥವನ್ನ ಪ್ರಾತ್ಯಕ್ಷಿಕಗಳು ಮಾಡಿದೆ ಆದರೆ ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ. ಖಂಡಿತ ಸರ್. ಆಗಲೇ ಮಣ್ಣಿನ ಬಗ್ಗೆ ಒಂದು ಪ್ರಸ್ತಾಪ ತಾವು ಮಾಡಿದ್ರಿ. ಬಹಳಷ್ಟು ಜನ ಇವತ್ತು ಅವೈಜ್ಞಾನಿಕವಾಗಿ ಬೆಳೆಯುವಂಥದ್ದು, ಅದು ಶೇಂಗಾ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ರೈತರಿಗೆ ಬಹುತೇಕ ಈ ಬಗ್ಗೆ ಇನ್ನೂ ಕೂಡ ಅರಿವಿಲ್ಲ. ಈ ಯಾವುದೇ ಒಂದು ಬೀಜವನ್ನು ಬಿತ್ತೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಇಲಾಖೆ ಕಡ್ಡಾಯ ಸುಮಾರು ಕಡೆ ಅವೇರ್ನೆಸ್ ಮಾಡ್ತಾನೆ ಇದ್ದೀರಿ. ಎಲ್ಲರೂ ಕೂಡ ಕೃಷಿ ಇಲಾಖೆ ಇರ್ಬೋದು, ನೀವು ಬೀಜ ಕೊಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಹೇಳ್ತೀರಿ. ಬಟ್ ರೈತರು ಆ್ಯಕ್ಚುಲಿ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳಿಕೆ ಸರ್? ಕೃಷಿ ಇಲಾಖೆಯಿಂದ ಅದು ವಾಲಂಟ್ರಿಗೆ ಅವರೇ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಯೋಜನೆನೇ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆ ಮಾಡ್ತಾ ಇದ್ದಾರೆ ಅದೆಲ್ಲ. ಬಟ್ ಇಂಥ ಕಡೆ ಇಂಥ ಮಣ್ಣಿಗೆ ಇಂಥದ್ದೇ ಹಾಕಬೇಕು ಅನ್ನುವಂಥದ್ದು ಕೂಡ ಗೈಡೆನ್ಸ್ ಇರುತ್ತಲ್ವ? ಇಲ್ಲ ಸರ್, ಸದ್ಯಕ್ಕೇನು ಅಂತ ಇಲ್ಲ. ಈಗ ಮಣ್ಣು ಪರೀಕ್ಷೆ ಮಾಡಿ ರೈತನಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಕೃಷಿ ಅಭಿಯಾನದಲ್ಲಿ ರೈತನಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ರೈತ ಅದನ್ನ ಅಳವಡಿಸ್ಕೊಬೇಕಾಗುತ್ತೆ. ಕೃಷಿ ಅಭಿಯಾನದಲ್ಲಿ ಹೇಳ್ತಾ ಇದ್ದಾರೆ, ರೈತರಿಗೆ ಹೋಗಿ ಕೇಳಬೇಕಾಗುತ್ತೆ. ಈಗ ಏನಾಗುತ್ತೆ ಸರ್, ಒಂದೊಂದು ಸರ್ವೆ ನಂಬರ್ಗೂ ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇರ್ತದೆ. ಅದು ರೈತ ಅವನು ಏನು ಬೆಳಿತಾನೆ ಅದರ ಸಾಯಿಲ್ ಟೆಸ್ಟ್ ಸಾರ್ ಹೇಳ್ದಂಗೆ ಸಾಯಿಲ್ ಟೆಸ್ಟ್ ಮಾಡಿಸ್ಕೊಂಡು, ಸೊ ಸಲಹೆ KVKಗೆ ಹೋದರೆ ಅವರು ಮಾಹಿತಿ ಕೊಡ್ತಾರೆ, ಅಥವಾ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ಅವರು ಮಾಹಿತಿ ಕೊಡ್ತಾರೆ. ಸೊ ಅದ್ರ ಪ್ರಕಾರ ಅವರು ಫರ್ಟಿಲೈಸರ್ ಎಲ್ಲ ಅಪ್ಲಿಕೇಶನ್ ಅವೆಲ್ಲ ಮಾಡ್ಕೊಬೇಕಾಗತ್ತೆ. ಮತ್ತು ಯಾವ ಬೆಳೆ ಬೆಳಿಬೋದು ಅನ್ನೋದನ್ನು ಅವರು ನೋಡ್ಕೊಂಡು. ಖಂಡಿತ ಈ ವಿಷಯದಲ್ಲಿ ಒಂದಷ್ಟು ಅವೇರ್ನೆಸ್ ಬೇಕಾಗುತ್ತೆ ರೈತರಿಗೆ. ಸರ್, ಇಲ್ಲಿ ಒಂದು ಶೇಂಗಾ ಬಿತ್ತನೆ ಮಾಡಲಿಕ್ಕಿಂತ ಮುಂಚೆ ರೈತರು ಈ ಗೊಬ್ಬರದ ಬಗ್ಗೆ ಒಂದಷ್ಟು ಸಮರ್ಪಕ ಮಾಹಿತಿ ಇನ್ನೂ ಇಲ್ಲ ಅಂತ ಅನಿಸುತ್ತದೆ. ಎಂತಹ ಗೊಬ್ಬರ ಸೂಕ್ತ ಸರ್? ಈಗ ಪ್ರಮುಖವಾಗಿ ಈಗ ಮೊದಲಾಗಿ ಇದನ್ನ ನಾವೇನು ಡ್ರೈ ಸಿಚುವೇಶನಲ್ಲಿ ಬೆಳೆಯೋದ್ರಿಂದ ಆರ್ಗ್ಯಾನಿಕ್ ಮ್ಯಾಟರ್ ಅಂತೂ ಕಡಿಮೆ ಕಂಪ್ಲೀಟ್ ಇರೋದಿಲ್ಲ. ಅಂದರೆ ಸಾವಯವ ಗೊಬ್ಬರ ಅನ್ನೋದು ಇರೋದೇ ಇಲ್ಲ ನಮ್ಮಲ್ಲಿ. ಯಾಕಪ್ಪ ಅಂದರೆ ವರ್ಷಕ್ಕೆ ಒಂದ್ಸರಿ ಮಳೆ ಬರುತ್ತೆ, ಅದು ಅಲ್ಲಲ್ಲಿ ಇಲ್ಲ ಅಂತ ಶಕ್ತಿನೇ ಇಲ್ಲಂಗೆ ಆಗ್ಬಿಡುತ್ತೆ, ಭೂಮಿಯಲ್ಲಿ ಕುಗ್ಗೋಗ್ಬಿಡುತ್ತೆ. ಸೊ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಅಂದರೆ ಏನು ಶಿಫಾರಸಿನ ಪ್ರಕಾರ 8 ರಿಂದ 10 ಇದು ಗಾಡಿ ಲೋಡು ಒಂದು ಎಕರೆಗೆ ಅಷ್ಟು ನಮಗೆ ಕೊಟ್ಟಿಗೆ ಗೊಬ್ಬರ ಬೇಕು. ಬಟ್ ಇದನ್ನು ರೈತರು ಯಾವ ರೀತಿ ಪ್ರಶ್ನೆ ನಮಗೆ ಕೇಳ್ತಾರಪ್ಪ ಅಂದರೆ, 8 ರಿಂದ 10 ಟ್ರ್ಯಾಕ್ಟರ್ ಲೋಡ್ ಹಾಕಿದರೆ, ಈಗ ಸರ್ 8 ರಿಂದ 10 ಗಾಡಿ ಲೋಡ್ ಹಾಕಿದರೆ ಅಷ್ಟು ಗಾಡಿ ಲೋಡ್ ಗೊಬ್ಬರನೇ ಸಿಗೋದಿಲ್ಲ. ಒಂದು ಭಾಳ ಮುಖ್ಯ, ಇದು ಚರ್ಚೆ ಮಾಡಬೇಕಾಗಿರೋದು. ಅದು ಸಿಕ್ಕರೂ ಸಹ ಒಂದು ಗಾಡಿ ಲೋಡಿಗೆ ಇಲ್ಲಿಂದ ಕನಿಷ್ಠ ಪಕ್ಷ 1,500 ರಿಂದ 2,000 ರೂಪಾಯಿ ಇದೆ.
ಓಕೆ, ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಹೇಳ್ತೀವಲ್ಲ ಈ ತರದ್ದೆಲ್ಲ. ಓಕೆ, ಕೊಟ್ಟಿಗೆ ಗೊಬ್ಬರ ಹೇಳಿದ್ರೆ ಅಷ್ಟು ಆಗುತ್ತೋ ಇಲ್ಲೋ ಅನ್ನೋದು ಒಂದು ಬಹಳ ಪ್ರಮುಖ ಆಗಿರೋಂಥ ವಿಷಯ. ಆದರೆ ಒಂದ್ಸರಿ ಹಾಕಿರೋಂಥ ಗೊಬ್ಬರ ಕನಿಷ್ಠ ಏನಿಲ್ಲ ಅಂದರೆ 2 ರಿಂದ 3 ವರ್ಷ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಕೊಡುತ್ತೆ. ನಾನು ಹೇಳ್ತಿರೋದು ಮೇಜರ್ ನ್ಯೂಟ್ರಿಯೆಂಟ್ಸ್ ಅಲ್ಲ. ಈಗ ಸಾರಜನಕ, ರಂಜಕ, ಪೊಟ್ಯಾಶ್ ಆಗದಲ್ಲೇ ಇರ್ಬೋದು. ಈ ಲಘು ಪೋಷಕಾಂಶಗಳು ಏನಿದೆ ಅದು ಬಹಳಷ್ಟು ಮಟ್ಟಿಗೆ ಅದು ಕೊಡುತ್ತೆ. ಬಟ್ ಇಲ್ಲಿ ಶೇಂಗಾಕ್ಕೆ ಪ್ರಮುಖವಾಗಿ ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕ್ಲೇಬೇಕು. ಯಾಕಪ್ಪ ಅಂದರೆ ನಾವು ಹೂಳು ಹಿಡಿತೀವಲ್ಲ, ಅಂದರೆ ಪೆಗ್ಗಿಂಗ್ ಅಂತ ಕರೀತಾರೆ, ಹೂಳು ಹಿಡಿಯಂಥದ್ದು ಕಾಯಿ ಬಿಡಿ ಒಳಗಡೆ ಹೋಗ್ಲಿಕ್ಕೆ ಯಾವಾಗ ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕ್ತೀವಿ ಭೂಮಿ ಎಲ್ಲ ಹದವಾಗಿ ಒಂದು ಟೈಪ್ ಮರಳು ರೀತಿ ಆಗಿರುತ್ತೆ, ಚೆನ್ನಾಗಿ ಹೂಳು ಹಿಡ್ಕೊಳ್ಳುತ್ತೆ. ಓಕೆ, ಅಂದರೆ ಆರ್ಗ್ಯಾನಿಕ್ ಗೊಬ್ಬರ ತುಂಬ ಶೇಂಗಾಕ್ಕೆ ತುಂಬ ಯಾಕೆ ಪ್ರಮುಖ ಅನ್ನುವಂಥದ್ದು ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಆರ್ಗ್ಯಾನಿಕ್ ಮೆನ್ಯೂರ್ ಬಗ್ಗೆ ಹೇಳ್ತಿದ್ರಿ. ಅಂದರೆ ಶೇಂಗಾ ಭೂಮಿನಲ್ಲಿ ತುಂಬ ಸಮರ್ಪಕವಾಗಿ ಬೆಳ್ಕೊಳ್ಳಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಅನ್ನೋದು ಯಾವ ರೀತಿ ಆಗುತ್ತೆ ಸರ್? ಸರ್, ಈಗ ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಿದ್ದೆ ಆದರೆ ಭೂಮಿಯಲ್ಲಿ ಯಾವಾಗ ನಾವು ಕಾಂಪ್ಲೆಕ್ಸ್ ಆಗಿರೋಂಥ ಮಣ್ಣು ಹದ ಆಗಲಿಕ್ಕಪ್ಪ ಅಂತಂದರೆ ಯಾವಾಗ ಆರ್ಗ್ಯಾನಿಕ್ ಮ್ಯಾಟ್ರ್ ಹೋಗುತ್ತೆ. ಈ ಆರ್ಗ್ಯಾನಿಕ್ ಮ್ಯಾಟ್ರ್ ಮೇನ್ ಕ್ಯಾರೆಕ್ಟರ್ ಏನಪ್ಪ ಅಂದರೆ ಒಂದು ನ್ಯೂಟ್ರಿಯೆಂಟ್ಸ್ ಅಂದರೆ ಈ ಪೋಷಕಾಂಶ ಕೊಡೋದ್ರಲ್ಲ ಜೊತೆಗೆ ಭೂಮಿಯಲ್ಲಿ ನೀರಿರೋಂಥ ಶಕ್ತಿ ಜಾಸ್ತಿ ಆಗುತ್ತೆ. ಓಕೆ, ನೀರು ಹಿಡಿದ್ಬಿಟ್ಟು ಭೂಮಿಯಲ್ಲಿ ಹಿಡಿದಿರೋಂಥ ಶಕ್ತಿ ಅದು ಜಾಸ್ತಿ ಆಗುತ್ತೆ. ಅದಲ್ಲದೆ ಇದರಲ್ಲಿರೋಂತಹ ಮ್ಯಾಟರ್ಸು ಈ ಭೂಮಿಯಲ್ಲಿರೋಂಥ ಒಳ್ಳೆಯ ಸೂಕ್ಷ್ಮ ಜೀವಿಗಳಿದಾವಲ್ಲ ಅವ್ರ ವೃದ್ಧಿ ಹೊಂದುತ್ತೆ. ದಟ್ ಇಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹಾಗಾಗಿ ಆರೋಗ್ಯವಂತ ಸಸಿಗಳು ಸಹ ಬೆಳೆಯುತ್ತೆ. ಆಮೇಲೆ ಹೂಳಿಲಿಕ್ಕೆ ಭೂಮಿ ಭಾಳ ಹದವಾಗಿರುತ್ತೆ. ಸೊ ಈಸಿಯಾಗಿ ಪೆಗ್ಗಿಂಗ್ ಆಗುತ್ತೆ, ಅಂದರೆ ಭೂಮಿ ಹೂಳುಗಳು ಒಳಗೆ ಈಸಿಯಾಗಿ ಹೋಗುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಸಹ ಸಪ್ಲೈ ಮಾಡುತ್ತೆ. ಇದು ಆರ್ಗ್ಯಾನಿಕ್ ಮ್ಯಾಟ್ರ್ ಆಗಿದ್ದೆ. ಆದರೆ ಸೊ ಕಾಂಪ್ಲೆಕ್ಸ್ ಈಗೇನು ಈ ಕೆಮಿಕಲ್ ಫರ್ಟಿಲೈಸರ್ ಅದನ್ನು ಸಹ ಯೂಸ್ ಮಾಡಿ ಅದ್ರ ಬಗ್ಗೆ ಬರೋಣ ಸರ್. ಕೆಮಿಕಲ್ ಬಗ್ಗೆ ಬರೋಣ ಸರ್. ಇದು ಒಂದು ಏನು ಆರ್ಗ್ಯಾನಿಕ್ ಮೆನ್ಯೂರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಳ್ಳಿಗಳಲ್ಲಿ ಇವತ್ತು ಸಿಗ್ತಾ ಇದೆ, ಆ್ಯಕ್ಚುಲಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆಯಾ ಗ್ರಾಮೀಣ ಪ್ರದೇಶಗಳಲ್ಲಿ? ಇಲ್ಲ ಸರ್, ಸಿಕ್ಕಿದ್ರು ಏನಾಗಿದೆ ಅಂದರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಗೆ ಹಾಕ್ತಾ ಇದ್ದಾರೆ. ಈ ಡ್ರೈಲ್ಯಾಂಡ್ ಕ್ರಾಪ್ಸಿಗೆ ಆಲ್ಮೋಸ್ಟ್ ಹಾಕೋದೇ ಇಲ್ಲ ಅಂತ ಹೇಳ್ಬೋದು. ಅದೇ ಕಾರಣಕ್ಕೆ ಯಾರು ಕೇಳಿದ್ರು ಕೂಡ ಅವರೆಲ್ಲರೂ ಕೂಡ ಇದನ್ನ ನೀವು ಹೇಳೋ ರೀತಿಯಲ್ಲಿ ಕೆಮಿಕಲ್ ಫರ್ಟಿಲೈಸರ್ಗೆ ಹೋಗ್ತಿದ್ದಾರೆ. ತುಂಬಾ ಕಡಿಮೆ ಯೂಸ್ ಮಾಡ್ತಿರೋದು. ನಾನು ನೋಡಿದಾಗೆ 1 ಎಕರೆ ಅರ್ಧ ಎಕರೆ ಬೆಳೆಯಂಥ ರೈತರುಗಳು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾರೆ. ಈ ಪಾವಗಡ ಏರಿಯಾದಲ್ಲಿ 20 ಎಕರೆ 50 ಎಕರೆಗೆಲ್ಲ ಏನು ಶೇಂಗಾ ಬೆಳೀತಾರೆ ಅವ್ರು ಈವನ್ 1% ಕೂಡ ಅವರು ಆರ್ಗ್ಯಾನಿಕ್ ಮೆನ್ಯೂರ್ ಹಾಕೋದೇ ಇಲ್ಲ. ಟೋಟಲಿ ಅಲ್ಲಿ ಏನಾದ್ರು ಸಿಕ್ಕಿರು ಹಾಕೋದಿಲ್ವಾ ಅಥವಾ ಸಿಗ್ಲಿಲ್ಲ? ವರ್ಕೌಟ್ ಆಗಲ್ಲ ಸರ್. ಈಗ ಸಾರ್ ಹೇಳ್ದಂಗೆ 2,000 ರೂಪಾಯಿ ಒಂದು ಬಂಡಿ ಅನ್ಕೊಳ್ಳಿ, 5 ಬಂಡಿ ಹಾಕ್ಬೇಕು, 10,000 ರೂಪಾಯಿ ಆಯ್ತು ಅವನಿಗೆ. 10,000 ಈಗ ಅದು ವೆರಿ ಅನ್ಸರ್ಟನ್ ಕ್ರಾಪ್ ಕೂಡ. ಮಳೆ ಬಂದಾಯ್ತು ಹೋಯ್ತು, ಇವನ್ ಅಷ್ಟು ಅವನಿಗೆ ರಿಟರ್ನ್ಸ್ ಬರ್ಬೇಕಲ್ಲ, ಅದು ಗೊಬ್ಬರ ದುಡ್ಡು ಬರೋದಿಲ್ಲ. ಅವ್ರ ಮನೆಯಲ್ಲೇ ಬೆಳೆಯುವಂತ ಸಾಧ್ಯತೆ ಇರ್ತಾವಲ್ಲ. ಈಗ ಕುರಿ ಸಾಕಿರ್ಬೋದು, ಅದೇ ಇರ್ತದಲ್ಲ ಸರ್. ಆ ಗೊಬ್ಬರ ಏನಿರ್ತದೆ ಅವನು ಓನ್ಲಿ ನಾಟ್ ಓನ್ಲಿ ಗ್ರೋಯಿಂಗ್ ಗ್ರೌಂಡ್ ನಟ್, ಅವನು ಪ್ಯಾಡಿ ಬೆಳಿತಾನೆ. ಅಲ್ಲಿ ಪವಡ ಏರಿಯಾದಲ್ಲಿ ಕೂಡ ಸಾಕಷ್ಟು ಪ್ಯಾಡಿ ಬೆಳಿತಾರೆ. ಸೊ ಅವರೆಲ್ಲ ವೆಜಿಟೇಬಲ್ಸ್ ಬೆಳಿತಾರೆ, ಟೊಮೆಟೊ ತುಂಬಾ ಬೆಳಿತಾರೆ ಪಾವಗಡದಲ್ಲಿ. ಅದಕ್ಕೆ ಯೂಸ್ ಮಾಡ್ಕೊಂತಾರೆ. ಈಗ ನನ್ನ ರೈತರು, ನಮ್ಮ ಸೀಡ್ ಪ್ರೊಡಕ್ಷನ್ ರೈತರು ಸಾಕಷ್ಟು ಜನ ಇದ್ದಾರೆ. ಬಿಕೆಳ್ಳಿ ಅಂತ ಒಂದು ರೈತ ಇದೆ, ಅಲ್ಲಿ ನಮ್ಮ ರೆಡ್ಡಿ ಜನಾಂಗದವ್ರು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ಎಲ್ಲ ಇದಕ್ಕೆ ಬಳಸ್ಕೊಂತಾರೆ ಆರ್ಗ್ಯಾನಿಕ್ ಮೆನ್ಯೂರನ್ನ. ಈ ಗ್ರೌಂಡ್ ಯಾರು ಟೋಟಲಿ ಹಾಕೋದಿಲ್ಲ. 1 ಎಕರೆ ಅರ್ಧ ಎಕರೆ ಇರೋರು ಬಳಸೋದು ನೋಡಿದ್ದೀನಿ ನಾನು. ಗೊತ್ತಾಯ್ತು ಸರ್, ಇವ್ರು ಯಾರು ಬಳಸೋದಿಲ್ಲ. ಈ ಭಾಗದಲ್ಲಿ ಈ ತಿಪ್ಪೂರು, ತುರುವೇಕೆರೆ ಈ ಭಾಗದಲ್ಲಿ ಯಾಕೆ ಬಳಸ್ತಾರೆ ಅಂತಂದ್ರೆ ಅಲ್ಲಿ ಬೇರೆ ತರನೇ ಇದೆ ವ್ಯವಸ್ಥೆ. ಪ್ಯಾಡಿ ಏರಿಯಾ ಇದೆ, ನಮ್ಮ ಪ್ಯಾಡಿ ಗ್ರೋಯಿಂಗ್ ಫಾರ್ಮರ್ಸ್ ಇದ್ದಾರೆ, ಅವರೆಲ್ಲ ಆರ್ಗ್ಯಾನಿಕ್ ಮೆನ್ಯೂರ್ ಯೂಸ್ ಮಾಡೇ ಮಾಡ್ತಾರೆ. ಓಕೆ ಸರ್, ಕೆಮಿಕಲ್ ಫರ್ಟಿಲೈಸರ್ ಬಗ್ಗೆ ಹೇಳ್ತಿದ್ರಿ. ಸರಿ ಸರ್, ಈಗ ಪ್ರಮುಖವಾಗಿ ಈಗ ನಾನು ಈಗಾಗಲೇ ಚರ್ಚೆ ಆದಂಗೆ ಈಗ ಆರ್ಗ್ಯಾನಿಕ್ ಮ್ಯಾಟ್ರಿಗೆ ಅಷ್ಟು ಒಲವಿಲ್ಲ. ಏನಕ್ಕಪ್ಪ ಅಂತಂದ್ರೆ ಸರ್ ಹೇಳ್ದಂಗೆ ಅದ್ರ ಕಾಸ್ಟ್ಲಿ ಆಗುತ್ತೆ ಒಂದು. ಆ್ಯಂಡ್ ಮೋರ್ ಅವರು ದನಕರುಗಳನ್ನೂ ಮ್ಯಾನೇಜ್ ಮಾಡೋದು ಕಷ್ಟನೇ. ಅಷ್ಟೊಂದು ಗೊಬ್ಬರ ಎಲ್ಲರಿಗೂ ಸಿಕ್ಕೋದಿಲ್ಲ. ಈಗ ಹೆಚ್ಚು ಕಡಿಮೆ ನಾನು ಸರ್ ಹೇಳ್ದಂಗೆ 50% ನಮ್ಮ ಜಿಲ್ಲೆ 50% ಶೇಂಗಾ ನಾವು ಬಿತ್ತನೆ ಮಾಡ್ತಾಯಿದ್ವಿ, ಅಂದರೆ ಪಾವಗಡದ ಬಿತ್ತನೆ ಮಾಡ್ತಾಯಿದ್ವಿ. ಅಲ್ಲಿಗೆ ಅಷ್ಟು 50 ಜನಕ್ಕೂ ಗೊಬ್ಬರ ಸಿಗೋ ಅಷ್ಟು ಗೊಬ್ಬರ ನಮ್ಮಲ್ಲಿದೆ. ಟ್ರಾನ್ಸ್ಪೋರ್ಟೇಷನ್ನೇ ಕಷ್ಟ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಮ್ಯಾಟ್ರ್ ಹೋಗೋದು ಕಡಿಮೆ. ಇನ್ನೊಂದು ಅದ್ರ ಜೊತೆಗೆ ಸರ್ ಹೇಳ್ದಂಗೆ ಎಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ತೊಗೊಂಡೋಗಿ ನಾವು ಡಂಪ್ ಮಾಡ್ತೀವಿ. ಅಲ್ಲಿ ಕಮರ್ಷಿಯಲ್ ಕ್ರಾಪ್ನ ರೈತರು ಬೆಳೆದಾರೆ. ಯಾಕಪ್ಪ ಅಂದರೆ ಎಕ್ಸ್ಪೆಕ್ಟೇಷನ್ ರೈತರದ್ದು ಪ್ರಾಫಿಟ್ ಅದರಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಮಾಡ್ತೀವಿ. ಸೊ ಇದನ್ನ ಶೇಂಗಾಕ್ಕೆ ಬಂದಾಗ ಇದು ಬಿಟ್ಟು ಆರ್ಗ್ಯಾನಿಕ್ ಮ್ಯಾಟ್ರ್ ಇಲ್ಲ, ಅದಕ್ಕೆ ಬೇರೆ ಸೋರ್ಸ್ ಹೋಗಬೇಕು ಅನ್ನೋದಾದರೆ ನಾವು NPK ಮೂಲಕ ಆಗಿರೋ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಆಗಿರ್ಬೋದು, ಸ್ಟ್ರೈಟ್ ಫರ್ಟಿಲೈಸರ್ಸ್ ಆದರೂ
ಹಾಕ್ಬೋದು. ಓಕೆ ಇದರಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ನ ಎಕರೆಗೆ 10 kg ಸಾರಜನಕ, 20 kg ರಂಜಕ ಮತ್ತು 10 kg ಪೊಟ್ಯಾಶ್ನ ಹಾಕ್ತೀವಿ. ಇಲ್ಲಿ ಒಂದು ರೈತರಿಗೆ ನಾನು ತಿಳಿ ಹೇಳೋದೇನಪ್ಪ ಅಂದರೆ 10 kg ನಾವು ಎಲ್ಲಿ ಸಾರಜನಕ ಇಲ್ಲಿ ಯಾಕೆ ಹಾಕ್ತೀವಿ, ಕಡಿಮೆ ಸಾರಜನಕ ಇಲ್ಲಿ ಹಾಕ್ತೀವಿ ಯಾಕಪ್ಪ ಅಂತಂದರೆ ಇದು ಲೆಗ್ಯುಮಿನಸ್ ಕ್ರಾಪು ಅಂತ ಹೇಳಿದ್ರೆ ಇದನ್ನು ದ್ವಿದಳ ಧಾನ್ಯ ಬೆಳೆ ಆಗಿರೋದ್ರಿಂದ ಓಕೆ ಸಾರಜನಕ ವಾತಾವರಣ ಇರುವಂಥ ಸಾರಜನಕ ಹಿಡಿದಿರೋಂಥ ಶಕ್ತಿ ಈ ಬೆಳೆಗಿರುತ್ತೆ. ಹಾಗಾಗಿ ನಾವು ಸಾರಜನಕನ ಇಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಸೊ ಇದನ್ನು ನೀವು 2 ಸ್ಪ್ಲಿಟ್ ಡೋಸ್ ಆಗಾದರೂ ಕೊಡ್ಬೋದು, ಅಂದರೆ 2 ರೀತಿಯಲ್ಲಿ ನಾವು ಕೊಡ್ಬೋದು. ಅದಲ್ಲದೇ ಇದ್ರೆ 10-20-10 ಈ ಪ್ರಮಾಣದ ಗೊಬ್ಬರವನ್ನು ನಾವು ಬಿತ್ತನೆ ಮಾಡ್ತೀವಲ್ಲ ಆ ಸಮಯದಲ್ಲೇ ನಾವು ಕೊಡ್ಬೋದು. ಬಿತ್ತನೆ ಮಾಡೋ ಟೈಮ್ನಲ್ಲೇ ಕೊಡ್ಬೋದು. ಇಲ್ಲಾಂದರೆ 50% ಬಿತ್ತನೆ ಮಾಡಲು ಕೊಡ್ಬೋದು, 50% 40-50 ದಿನಕ್ಕೆ ನಾವು ಕೊಡ್ಬೋದು. ಸರ್ ಇಲ್ಲಿ ಇನ್ನೊಂದು ಗೊಬ್ಬರ ಅನ್ನೋ ಪ್ರಶ್ನೆಗೆ ಬಂದರೆ ಇನ್ನೊಂದು ಜಿಪ್ಸಮ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ ಇಲ್ಲಿ ರೈತರು ಭಾಳಷ್ಟು ಜನ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ, ಇದನ್ನು ಇಲ್ಲ ಅಂತಲ್ಲ, ಭಾಳಷ್ಟು ಜನಕ್ಕೆ ಅದ್ರದ್ದು ಅನುಕೂಲನೂ ಗೊತ್ತಿದೆ. ಜಿಪ್ಸಮ್ ಅನ್ನೋದು ಭಾಳ ಅದನ್ನು ಕ್ಯಾಲ್ಸಿಯಂ ಸಲ್ಫೇಟ್ ಸರ್ ಅದ್ರದ್ದು ಕೆಮಿಕಲ್ ಆಗಿ ಅದರಲ್ಲಿ ಸುಣ್ಣನೂ ಇರುತ್ತೆ ಮತ್ತು ಗಂಧಕನೂ ಇರುತ್ತೆ. ಸುಣ್ಣದ ಪ್ರಮಾಣ 29 ಇರುತ್ತೆ, ಗಂಧಕದ 18% ಪ್ರಮಾಣ ಇರುತ್ತೆ. ಸೊ ಇದರಲ್ಲಿ ಪ್ರಮುಖತೆ ಏನಪ್ಪ ಅಂದರೆ ನಾವಾಗಲೇ ಇದೆ ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಿದರೆ ಹೆಂಗೆ ಭೂಮಿಯಲ್ಲಿ ಹಿಡಿದಿರೋಂಥ ಶಕ್ತಿ ಆಗುತ್ತೆ, ಲೂಸ್ ಆಗುತ್ತೆ ಅನ್ನೋದು ನಾವೆಲ್ಲ ನೋಡ್ಬೋದು ಸರ್. ಉದಾಹರಣೆಗೆ ಸುಣ್ಣದ ಕಲ್ತ ಮಾಡೋದ್ರಲ್ಲಿ ನೀರು ಹಾಕಿದೆ, ಅದ್ರ ಮೇಲೆ ನೀರು ಹಾಕಿದರೆ ಹರಳುತ್ತದೆ. ಹೌದು, ಅದೇ ರೀತಿ ಯಾವಾಗ ನಾವು ಜಿಪ್ಸಮ್ ಹಾಕ್ತೀವಿ, ಯಾವಾಗ ನೀರು ಬೀಳುತ್ತೆ ಅದು ಹರಳಕ್ಕೆ ಟ್ರೈ ಮಾಡುತ್ತೆ, ಭೂಮಿ ಲೂಸ್ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಲೂಸ್ ಆಗಿದೆ ಆದರೆ ನಮಗೆ ಉಳ್ಳಿಕ್ಕೆ ಇದು ಗೊತ್ತಾಗದೇ ಇರೋ ಅಂತಹ ಒಂದು ಅನುಕೂಲ. ಇದು ಭಾಳಷ್ಟು ಜನ ಗೊತ್ತಾಗದೇ ಇರೋಂಥ ಅನುಕೂಲ. ಅನುಕೂಲ ಏನಪ್ಪ ಅಂದರೆ ಕ್ಯಾಲ್ಸಿಯಂ ನ್ಯೂಟ್ರಿಯೆಂಟ್ಸು ಗಿಡಗಳಿಗೆ ಸಿಗುತ್ತೆ. ಓಕೆ, ಈಗ ಸುಣ್ಣದ ಅಂಶ ಸಿಗುತ್ತೆ. ಸುಣ್ಣದ ಅಂಶ ಸಿಕ್ಕ ತಕ್ಷಣ ಏನಾಗುತ್ತೆ ಅಂದರೆ ಬೆಳೆಯಲ್ಲಿ ಎಲ್ಲ ಸೆಲ್ಸ್ಗಳನ್ನ ಒಂದು ಸೆಲ್ ಕೋಟ್ ಇರುತ್ತಲ್ವ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ಇಳುವರಿ ನಾವು ಪಡಿಬೋದು. ಸೊ ಜಿಪ್ಸಮಲ್ಲಿ ಇನ್ನೊಂದು ಪ್ರಮಾಣ ಇದೆ ಅಂತಂದರೆ ಗಂಧಕ ಇರುತ್ತೆ. ಗಂಧಕದ ಪ್ರಮಾಣ ಏನು ಮಾಡುತ್ತಪ್ಪ ಅಂತಂದರೆ ಎಣ್ಣೆ ಅಂಶ ಜಾಸ್ತಿ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಜಿಪ್ಸಮ್ ಅನ್ನೋದು ಭಾಳಷ್ಟು ಅನುಕೂಲತೆ ಇದರಲ್ಲಿದೆ. ಓಕೆ, ಸೊ ಇದನ್ನು ಎಕರೆವಾರು ನಾವು ಹಾಕ್ಬೇಕಪ್ಪ ಅಂದರೆ 200 kg ಎಕರೆಗೆ ಹಾಕ್ಬೇಕಾಗುತ್ತೆ. ಹೆಕ್ಟರ್ಗೆ 500 kg ಅಂತ ಶಿಫಾರಸಿದೆ. ಅದೇ ಇದನ್ನ ಲೆಕ್ಕ ಹಾಕ್ಕೊಂಡ್ರೆ 200 kg ಎಕರೆಗೆ ನಾವು ಹಾಕ್ಬೇಕಾಗುತ್ತೆ. ಸೊ ಅದನ್ನು ಪ್ರತಿ ವರ್ಷವೂ ಹಾಕ್ಬೋದು, ಇಲ್ಲ ಪ್ರತಿ ಬೆಳೆಗೂ ಹಾಕ್ಬೋದು, ಇಲ್ಲ ಒಂದು ಬೆಳೆ ಬಿಟ್ಟು ಖರೀಫಿಗೆ ಹಾಕಿದರೆ ಸಮ್ಮರ್ಗೆ ಬಿಟ್ಟು ಮತ್ತೆ ಖರೀಫಿಗೂ ಹಾಕೋಂಥ ಅನುಕೂಲತೆನ ನಾವು ಮಾಡ್ಕೋಬೋದು. ಸರ್ ಇಲ್ಲಿ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಸಪ್ಲೈ ಮಾಡೋ ಜೊತೆಯಲ್ಲಿ ಡಿಪಾರ್ಟ್ಮೆಂಟ್ ಸರ್ಕಾರದ ವತಿಯಿಂದ ಈಗ ಅದಕ್ಕೆ ಸಂಬಂಧಪಟ್ಟಂಥ ಗೊಬ್ಬರ ಜೊತೆಯಲ್ಲಿ ಈ ಪೆಸ್ಟಿಸೈಡ್ಸ್ ಕೊಡುವಂಥದ್ದು ಈ ಥರದ್ದು ಏನಾದರೂ ಸೌಲಭ್ಯಗಳು ರೈತರಿಗೆ ಡೆಫಿನೆಟ್ ಇಲ್ಲ ಸರ್. ಅವರು ಸ್ಕೀಮಲ್ಲಿ ಕೃಷಿ ಇಲಾಖೆಯಿಂದ ಸಹಾಯಧನದಲ್ಲಿ ಅವರಿಗೆ ಪೆಸ್ಟಿಸೈಡ್ ಕೂಡ ಕೊಡ್ತಾರೆ. ಓಕೆ, ಇವನ್ ಸಾರ್ ಹೇಳ್ದಂಗೆ ಜಿಪ್ಸಮ್ ಕೂಡ ಒದಗಿಸಿಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ. ಸೌಲಭ್ಯ ಪಡಿಬೇಕಾಗುತ್ತೆ. ಕೆಲ ಸಬ್ಸಿಡಿ ದರದಲ್ಲಿ ಕೊಡುವಂಥ ವ್ಯವಸ್ಥೆಗಳು ಇದಾವೆ. ಬೀಜನೂ ಕೂಡ ಸಬ್ಸಿಡಿಯಲ್ಲಿ ಕೊಡ್ತಾರೆ, ಅದೇ ರೀತಿ ಜಿಪ್ಸಮ್ ಕೂಡ ಸಬ್ಸಿಡಿಯಲ್ಲೇ ಕೊಡ್ತಾರೆ. ಈವನ್ ಪೆಸ್ಟಿಸೈಡ್ ಕೂಡ ಸಬ್ಸಿಡಿ ದರದಲ್ಲೇ ಕೊಡ್ತಾರೆ. ಸರ್ ಮೇಜರ್ ಆಗಿ ಪೆಸ್ಟಿಸೈಡ್ ಅಂತ ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಈ ಪೆಸ್ಟಿಸೈಡ್ ಅನುಕೂಲತೆಯನ್ನು ಅವ್ರು ರೈತರು ಖುದ್ದಾಗಿ ಕೃಷಿ ಸಂಪರ್ಕ ಕೇಂದ್ರ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಪಡಿಬೋದು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಮೇಜರ್ ಆಗಿ ಶೇಂಗಾ ಇರೋದ್ರಿಂದ ಸಿಂಪಡಣೆ ಭಾಳ ರಿಸ್ಟ್ರಿಕ್ಷನ್ ಇರುತ್ತೆ. ಹೆಂಗೆ ಟೊಮೆಟೊ, ದಾಳಿಂಬೆ, ಬೇರೆ ಬೆಳೆಗಳು ಏನು ಮಾಡ್ತಾರೆ ಪ್ರತಿ 5 ದಿನಕ್ಕೆ 10 ದಿನಕ್ಕೆ ಒಂದು ಸಿಂಪಡಣೆ ಆಗುತ್ತೆ. ಶೇಂಗಾದಲ್ಲಿ ಕೇವಲ 1-2 ಸಿಂಪಡಣೆ ಮಾತ್ರ ನೋಡ್ತೀವಿ ನಾವು. ಸೊ ಆದರೆ ಇಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿ ರೈತರು ಮಾಡೋದು ಬೀಜೋಪಚಾರ ಮಾಡಿಸ್ಬೇಕು. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಕೆಮಿಕಲ್ಸು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಸಿಗುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದು ಭಾಳ ಬೀಜೋಪಚಾರ ಅಂತಂದರೆ ಸಂಕ್ಷಿಪ್ತವಾಗಿ ಹೇಗೆ ಸರ್ ಅದು ಪ್ರೋಸೆಸ್? ಸರ್ ಬೀಜೋಪಚಾರ ಅಂದರೆ ಈಗ ಉದಾಹರಣೆಗೆ ಸರ್ ಈಗಾಗಲೇ ಸರ್ ಹೇಳಿದ್ರಿ ನಾವು ಶೇಂಗಾ ಮಾತ್ರ ಕೊಡ್ತೀವಿ, ಕಾಯಿ ಕೊಡ್ತೀವಿ, ಬೀಜ ಕೊಡಲ್ಲ ಅಂತ. ಆದರೆ ಅದನ್ನು ಶೇಖರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಅದಕ್ಕೆ ಬರೋಂಥ ಕೀಟಗಳು ಏನೇನು ದಾಸ್ತಾನು ಕೀಟಗಳು ಅಂತ ಬರುತ್ತೆ, ಸ್ಟೋರೇಜ್ ಪೆಸ್ಟ್ ಅಂತ ಅದು ಹಾಳು ಮಾಡಾಗುತ್ತೆ. ಭಾಳಷ್ಟು ದಿನ ಸ್ಟೋರ್ ಮಾಡಲಿಕ್ಕೆ ಅನ್ನೋದು ಅದ್ರದ್ದು ಲ್ಯಾಕ್ನ ಇದೆ, ಅದ್ರ ಕಷ್ಟ ಇದೆ. ಸೊ ಬೇರೆ ತೊಗರಿ, ರಾಗಿ ಬೇರೆ ಬಿತ್ತನೆ ನೋಡಿ ಅದಕ್ಕೆ ಸೀಡ್ ಕೋಟ್ ಜಾಸ್ತಿ ಗಟ್ಟಿ ಇರುತ್ತೆ. ಸೊ ಭಾಳ ದಿನ ಕಾಪಾಡ್ಕೋಬೋದು. ಇಲ್ಲಾಂದರೆ ಔಷಧಿ ಇವರೇ ಲೇಪನ ಮಾಡಿ ಅದು ಕೊಟ್ಟಿದ್ದೆ ಆದರೆ ಭಾಳಷ್ಟು ದಿನ ಅವ್ರಿಗೆ ಇರುತ್ತೆ, ಏನೂ ಆಗೋದಿಲ್ಲ. ಅದೇ ರೀತಿ ನಾವೇನಾದ್ರು ಬೀಜ ಸುಲಿಸ್ಬಿಟ್ಟು ಅಂದರೆ ಸರ್ಕಾರ ವತಿಯಿಂದ ಅದಕ್ಕೆ ಇಲಾಖೆಗಳ ವತಿಯಿಂದ ಬೀಜ ಸುಲಿಸಿ ಅದಕ್ಕೆ ಲೇಪನ ಮಾಡಿ ಕೊಟ್ಟಿದ್ದೆ ಆದರೆ ಕೇವಲ ಲೇಪನ ಮಾಡಿ 3-4 ಗಂಟೆ ಒಣಗೋಗ್ಬಿಟ್ರೆ ಅದು ಸಿಪ್ಪ ಸುಲಿದೋಗ್ಬಿಡುತ್ತೆ, ಮತ್ತು ಅದು ಬಿತ್ತನೆಗೆ ಯೋಗ್ಯ ಆಗ್ದಂಗೆ ಇರುತ್ತೆ. ಸೊ ಹಾಗಾಗಿ ಶೇಂಗಾ ಬೆಳೆಯಲ್ಲಿ ಬೀಜೋಪಚಾರ ಅನ್ನೋ ಮಹತ್ವ ಭಾಳ ಇಂಪಾರ್ಟೆಂಟು. ಸೊ ಇಲ್ಲಿ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗಿರೋದ್ರಿಂದ 2-3 ಒಂದು ಇನ್ಸೆಕ್ಟಿಸೈಡ್ ಮಾಡಬೇಕು, ಒಂದು ರೈಸೋಬಿಯಂ ಮಾಡಬೇಕು, ಮತ್ತು ಒಂದು ಫಂಗಿಸೈಡನ್ನು ಸಹ ಮಾಡಬೇಕು. ಓಕೆ. ಸೊ ರೋಗ ಮತ್ತು ಕೀಟ ಮತ್ತು ಇಲ್ಲಿ ವಾತಾವರಣದಲ್ಲಿರೋಂಥ ಸಾರಜನಕ ಹಿಡಿದಿರೋಂಥ ಶಕ್ತಿ ಇದೆಯಲ್ಲ ಅದನ್ನು ಸಾರಜನಕದ ಗಂಟುಗಳಂತ ಬೇರೆಲ್ಲಿ ಬರುತ್ತೆ, ಅದಕ್ಕೆಲ್ಲ ಅನುಕೂಲ ಆಗಂಗೆ ನಾವು ಬೀಜೋಪಚಾರ ಮಾಡಿಸ್ಬೇಕಾಗುತ್ತೆ. ಸೊ ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂದರೆ FIR ಮೆಥಡ್ ಅಂತ ನಾವು ಫಾಲೋ ಮಾಡ್ತೀವಿ.
ಅದನ್ನು ಪೊಲೀಸ್ ಇಲಾಖೆಯಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಏನು ಕರಿತೀವಲ್ಲ, ಅದೇ ರೀತಿ ಇದರಲ್ಲಿ ಸೀಡ್ ಪ್ರೊಡಕ್ಷನಲ್ಲಿ FIR ಮೆಥಡ್ ಅಂತ ಇದೆ. ಎಫ್ ಅಂದರೆ ಫಸ್ಟ್ ಸ್ಟಾರ್ಟ್ ಫಾರ್ ಫಂಗಿಸೈಡ್, ಎಫ್ ಸ್ಟಾರ್ಟ್ ಫಾರ್ ಫಂಗಿಸೈಡ್ ಅಂತ, ಅದು ಶಿಲೀಂಧ್ರನಾಶಕಗಳನ್ನ ಫಸ್ಟು ಬಿತ್ತನೆ ಮಾಡೋಂಥ ರೈತ ಮೊದಲು ಶಿಲೀಂಧ್ರನಾಶಕನ ಲೇಪನ ಮಾಡಬೇಕು. ಎರಡನೇ ಅಕ್ಷರ ಬಂದು ಐ, FIR ಅಲ್ಲಿ ಎರಡನೇ ಅಕ್ಷರ ಐ ಬರುತ್ತೆ. ಶಿಲೀಂಧ್ರನಾಶಕ ನಂತರ ನಾವು ಇನ್ಸೆಕ್ಟಿಸೈಡ್ನ ಲೇಪನ ಮಾಡಬೇಕು. ನಂತರ ರೈಸೋಬಿಯಮ್ ಅಂತ ಬರುತ್ತೆ. ಸೊ ರೈಸೋಬಿಯಮ್ನ ಟ್ರೀಟ್ ಮಾಡಿಬಿಟ್ಟು, ರೈಸೋಬಿಯಮ್ ಅದು ಎಲ್ಲಿ ನಾನು ಜೀವಾಣು ಗೊಬ್ಬರ ಅಂತ ಕರಿತಾರೆ, ಅದು ನಾನು ಹೇಳಿದ್ನಲ್ಲ, ಸಾರಜನಕ ಹಿಡಿದ ಶಕ್ತಿ ಇರೋಂಥ ಅಣುಗಳು ಹೆಚ್ಚಾಗಲಿಕ್ಕೆ, ವೃದ್ಧಿ ಹೊಂದಲಿಕ್ಕೆ ಅದನ್ನು ಹಾಕೋಂಥ ರೈಸೋಬಿಯಮ್ ಅಣುಗಳನ್ನ ಹಾಕ್ತೀವಿ. ಈ ಎಲ್ಲ ಟ್ರೀಟ್ಮೆಂಟಲ್ಲಿ ಫಂಗಿಸೈಡ್ ಆದಮೇಲೆ ಇನ್ಸೆಕ್ಟಿಸೈಡ್ ಆದಮೇಲೆ ರೈಸೋಬಿಯಮ್ ಮಾಡಲಿಕ್ಕೆ 5 ರಿಂದ 10 ನಿಮಿಷ ಗ್ಯಾಪು ನೆರಳಲ್ಲಿ ಒಣಗಿಸ್ಬಿಟ್ಟು ನಂತರ ಬೇರೆ ಬೇರೆ ವಿಧಾನದಲ್ಲಿ ಅದನ್ನು ಮಾಡಬೇಕಾಗುತ್ತೆ. ಸೊ ಫಂಗಿಸೈಡ್ಸ್ ಅನ್ನಂತ ಬಂದಿದ್ದ ಪ್ರಶ್ನೆಯಲ್ಲಿ ಕಾರ್ಬನ್ಡೈಸಿಮ್ ಅಂತ ಒಂದು ಫಂಗಿಸೈಡ್ ಇದೆ, ಅದಾದರೂ ಮಾಡ್ಬೋದು, ಅಥವಾ ಮ್ಯಾಂಕೋಸೆಬ್ ಅಂತ ಔಷಧಿ ಈ ಕೆಮಿಕಲ್ಸಲ್ಲಿ ಮಾಡೋದಾದರೆ. ಆಮೇಲೆ ಇನ್ಸೆಕ್ಟಿಸೈಡ್ ಅಂದರೆ ನಮಗೆ ಈಗ ಕೃಷಿ ಇಲಾಖೆಯಲ್ಲಿ ಕ್ಲೋರೋಪೈರಿಫಾಸ್ ಕೊಡ್ತಿದ್ದಾರೆ ಸರ್. ಕ್ಲೋರೋಪೈರಿಫಾಸ್ ಅನ್ನೋದು ಗೊಣ್ಣೆ ಹುಳು ಅಂತ ಏನು ಹುಳ ಬರುತ್ತೆ, ಅಂದರೆ ಇದು ಬೇರು ಹುಳ ಅಂತ ಬರುತ್ತಲ್ವ, ಆ ಹುಳಕ್ಕೆ ಹತೋಟಿ ಮಾಡಲಿಕ್ಕೆ ಪ್ರಚಲಿತವಾಗಿ ಮುಂಚೆಯಿಂದನೂ ಕ್ಲೋರೋಪೈರಿಫಾಸ್ ನಾವು ಕೊಡ್ತಾ ಕೃಷಿ ಇಲಾಖೆಯಿಂದ ಇದು ಮುಂದೆ ಬರುತ್ತೆ ಸರ್. ಅದು ನೋಡಿ ಎಂತೆಂಥವ್ರು ಅದು ಹತೋಟಿ ಕ್ರಮಗಳು ಅದ್ರ ಮಾತಾಡೋಣ ಈಗ. ಈ ಬಗ್ಗೆ ಸರ್ ಮುಂದೆ ಯಾವುದೇ ರೋಗಗಳು ಬರದ ರೀತಿಯಲ್ಲಿ ಏನಾದ್ರು ಮುಂಚಿತವಾಗಿಯೇ ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡ್ತಕ್ಕಂಥದ್ದು ಏನಾದ್ರು ಇರುತ್ತಾ? ಈಗ ಒಂದು ಗಿಡ ಹುಟ್ಟಿ ಅಥವಾ ಒಂದು ಬೀಜ ಮೊಳಕೆ ಹೊಡೆದು ನಂತರದಲ್ಲಿ ಎಷ್ಟು ದಿವಸಕ್ಕೆ ಕೀಟನಾಶಕ ಸಿಂಪಡಿಸಬೇಕು, ಆ ಥರದ್ದು ಏನಾದ್ರು ಇರುತ್ತಾ ಸರ್? ಹೇಳ್ತಾರೆ ಸರ್. ಅದನ್ನ ಟೆಕ್ನಿಕಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಈಗ ಉದಾಹರಣೆ ನಾನು ಹೇಳಿದೆ ಸರ್, ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದಾದ್ಮೇಲೆ 40-45 ದಿನಕ್ಕೆ ಅದು ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು 40-45 ದಿನಕ್ಕೆ ಹೂ ಬಿಡ್ಬೇಕಾದ್ರೆ ನಾನು ಅವಾಗಲೇ ಇದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿ ಹೇಳಿದೆ, ನಮ್ಗೆ ಜಿಪ್ಸಮ್ ಹಾಕಬೇಕು ಅಂತ. ಅದನ್ನು ಸಹ ಬಿತ್ತನೆ ಟೈಮಲ್ಲೇ ಹಾಕ್ಬಿಡ್ಬೋದು. 200 kg ಎಕರೆ ಬಾರು. ಇಲ್ಲ ಅದನ್ನ ತಪ್ಸ್ಕೊಂಡ್ಬಿಟ್ಟಿದ್ರೆ ಸರಿ, ಅಲ್ಲೇ ರೈತರು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ಸೊ ಹಾಕಿಲ್ಲ ನಾವು ಅಂದರೆ ಹೂ ಹಿಡಿತಾವಲ್ವ, ಅಂದರೆ 40 ಹೂ ಇರೋ ಟೈಮಲ್ಲಿಯೂ ಸಹ ಈ ಗೊಬ್ಬರನ ಹಾಕ್ಬೋದು. ಸೊ ಕೊನೆ ಟೈಮಲ್ಲಿ ಅದನ್ನ ಅವಾಗ ಒಂದು ಕಳೆ ತೆಗಿಸ್ತಾರೆ. ಸೊ ಲೈನ್ ಸಾಲು ಹೊಡಿಬೇಕಾದ್ರೆ ಅದನ್ನು ಒಂದ್ಸರಿ ಅವಾಗಲೂ ಸಹ ಹಾಕ್ಬೋದು. ಸೊ ನಂತರದ ದಿನಗಳಲ್ಲಿ ನಮಗೆ ರೋಗ ಪ್ರಾರಂಭ ಆಗುತ್ತೆ. ಆ ಟೈಮಲ್ಲಿ ಎಂಥ ಇದು ಹಾಕಬೇಕು ಸರ್? ಅಂದರೆ ಇಲ್ಲಿ ಕೆಮಿಕಲ್ ಪ್ರಶ್ನೆ ಬರುತ್ತೆ, ಗಿಡಕ್ಕೆ ಹಾಕಿದರೆ ಕಾಯಿಗೆಲ್ಲ ಬರುತ್ತೆ ಮತ್ತು ರೋಗ ಬರುತ್ತೆ ಅನ್ನುವಂಥ ಸಾಧ್ಯತೆ ಇರ್ತವೆ. ಆ ಟೈಮ್ನಲ್ಲಿ ಹೇಗೆ ನೋಡ್ಕೊಳ್ಬೇಕಾಗುತ್ತೆ ರೈತರು? ಆ ರೀತಿ ಪ್ರಶ್ನೆ ಉದ್ಭವ ಆಗೋದು ಹೆಂಗಪ್ಪ ಅಂತಂದರೆ, ಈಗ ಉದಾಹರಣೆಗೆ 40-45 ದಿನಕ್ಕೆ ಇನ್ನೂ ಕಾಯಿ ಬಿಟ್ಟಿರೋದಿಲ್ಲ, ಅದು 60ನೇ ದಿನಕ್ಕೆ ಕಾಯಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. 80-90 ದಿನಕ್ಕೆ ಬಲಿಯ ಹಂತಕ್ಕೆ ಎರೆದ್ಬಿಟ್ಟು 110 ದಿನಕ್ಕೆ ಹಾರ್ವೆಸ್ಟಿಗೆ ಬರುತ್ತೆ. ಸೊ ಆದ್ರೂ ಯಾವುದೇ ಕಾರಣದಿಂದ ಇಲ್ಲಿವರೆಗೂ ಅಂಥ ಔಷಧಿಗಳು, ಕ್ಲೋರೋಪೈರಿಫಾಸ್ ಆಗಲಿ ಅಥವಾ ಬೇರೆ ಏನು ಔಷಧಿ ಹೇಳ್ತೀವಿ, ಆ ಔಷಧಿಗಳು ಇಲ್ಲಿವರೆಗೂ ಕಾಯಿಗೆ ಹೋಗಿ ತೊಂದರೆ ಕೊಟ್ಟು ದಿನಕ್ಕೆ ತೊಂದರೆ ಆಗಿರೋಂಥ ಇನ್ನೂ ಇಲ್ಲಿವರೆಗಂಥ ಮಾಹಿತಿ ಲಭ್ಯ ಇಲ್ಲ. ಮಾಹಿತಿ ಜನರಲಿ ಆಗೋದಿಲ್ಲ. ಯಾಕಪ್ಪ ಅಂದರೆ ವೇಟಿಂಗ್ ಪೀರಿಯಡ್ ಅಂತ ಕರೀತಾರೆ. ಕೆಮಿಕಲ್ಸ್ ವೇಟಿಂಗ್ ಪೀರಿಯಡ್ ನೋಡ್ಬಿಟ್ಟು ನಾವು ಇನ್ಸೆಕ್ಟಿಸೈಡ್, ಯಾಕಂದರೆ ಇದು ಶೇಂಗಾ ಡೈರೆಕ್ಟ್ ಕನ್ಸ್ಯೂಮೇಷನ್ ಆಗಿರೋದ್ರಿಂದ ವೇಟಿಂಗ್ ಪೀರಿಯಡ್ ಕಡಿಮೆ ಇರೋಂಥವನ್ನು ನಾವು ರೆಕಮೆಂಡ್ ಮಾಡಿ ಪ್ಯಾಕೇಜ್ ಬಿಟ್ಟಿರ್ತೀವಿ. ಸೊ ಕ್ಲೋರೋಪೈರಿಫಾಸ್ ಮಾಡಿ ಸಿಂಪಡಣೆ ಮಾಡ್ಬೋದು, ಅಥವಾ ಇನ್ಸೆಕ್ಟಿಸೈಡ್ಸು ಅದಕ್ಕೆ ಹಲವಾರು ರೀತಿಯಂಥ ಕೀಟಗಳು ಬರ್ತದೆ. ಒಂದು ರಸ ಇರೋಂಥ ಕೀಟ ಆಗಿರ್ಬೋದು, ಎಲೆ ತಿಲ್ಲ ಅಂತ ಕೀಟ ಆಗಿರ್ಬೋದು, ಬೇರೆ ಬೇರೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿಗಳನ್ನ ನಾವು ಶಿಫಾರಸು ರೀತಿಯಲ್ಲಿ ಅದನ್ನು ರೆಕಮೆಂಡ್ ಮಾಡ್ಬೋದು. ಓಕೆ ಸರ್. ಅಂದರೆ ಮುಂದೆ ಯಾವ ರೀತಿ ಪರ್ಯಾಯ ಬೆಳೆಗಳನ್ನು ಇದರಲ್ಲಿ ಬೆಳೀಲಿಕ್ಕೆ ಸಾಧ್ಯನಾ, ಮತ್ತು ಇನ್ನೆಂಥ ಕೀಟ ಬರ್ತಕ್ಕಂಥ ರೋಗಗಳು ಯಾವುದು, ರೋಗಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಇರ್ತಕ್ಕಂಥ ಔಷಧಿಗಳು ಯಾವುವು, ಇವೆಲ್ಲರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಇಲ್ಲಿ ಶೇಂಗಾದಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥ ಒಂದು 3-4 ರೋಗಗಳಲ್ಲಿ ಒಂದಾಗಲೇ ಸ್ಪಷ್ಟವಾಗಿ ಹೇಳಿದ್ರಿ, ಒಂದು ಗೊಣ್ಣೆ ಹುಳನೂ ಹೇಳಿದ್ರಿ, ಮತ್ತು ಇನ್ನೊಂದು ಬಗ್ಗೆ ಇನ್ನೊಂದು ಹಸಿರು ಹುಳದ ಬಗ್ಗೆ ಇತ್ತೀಚಿನ ಹೆಚ್ಚು ಪ್ರಸ್ತಾಪ ಆಗ್ತಿರ್ತಕ್ಕಂಥದ್ದು. ಆ್ಯಕ್ಚುಲಿ ಏನು ಸರ್ ಹಾಗಂದ್ರೆ? ಸರ್ ಈಗ ನೀವು ಹೇಳಿದ ಭಾಳ ಸೂಕ್ಷ್ಮವಾದ ಪ್ರಶ್ನೆ. ಈಗ ಪ್ರಚಲಿತ ಫೀಲ್ಡ್ಗಳಲ್ಲಿ ನೋಡಿದ್ರೆ ಭಾಳಷ್ಟು ಜನಕ್ಕೆ ಹಸುಗಳದ್ದು ತೊಂದರೆ ಇದೆ. ಅದೇನಪ್ಪ ಅಂದರೆ, ಈಗ ಅದರಲ್ಲಿ ಈ ಪತಂಗ ಜಾತಿಗೆ ಸಿಕ್ಕಿರೋಂಥ ಈ ರೀತಿ ಹಸುಗಳು ನಾವು ಇದರಲ್ಲಿ ನೋಡ್ಬೋದು. ಅದನ್ನು ವೆರಿ ಸಿಂಪಲ್ ಆಗಿ ಹತೋಟಿ ಮಾಡ್ಕೊಳ್ಳೋದು ವಿಧಾನಗಳಿದ್ದಾವೆ. ಪಾಯ್ಸನ್ ಬೇಟ್ಗಳು ಮಾಡ್ಕೋಬೋದು, ಬಟ್ ಅಷ್ಟು ಲಾಭದಾಯಕ ಆಗೋದಿಲ್ಲ. ಸೊ ಆದರೆ ಒಂದೇ ಒಂದು ಸಿಂಪಡಣೆಗೆ ನಾವು ಇದನ್ನು ಹತೋಟಿ ಮಾಡ್ಕೋಬೋದು. ಈಗ ಅಲ್ಲೇ ಕೃಷಿ ಇಲಾಖೆಯಲ್ಲಿ ನಮಗೆ ಕ್ಲೋರೋಪೈರಿಫಾಸ್ ಸಿಗುತ್ತೆ, ಕ್ವಿನಾಲ್ಫಾಸ್ ಸಿಗುತ್ತೆ, ಲ್ಯಾಂಬ್ಡಾ ಸೈಲೋಥ್ರಿನ್ ಅಂತ ಔಷಧಿಗಳು ಸಿಗುತ್ತೆ.
ಸೊ ಇದನ್ನು ನಾವು ಕ್ವಿನಾಲ್ ಪಾಸ್ ಆದರೆ 2 ml ಒಂದು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೂ ಹತೋಟಿಗೆ ಬರುತ್ತೆ. ಇಲ್ಲಾಂದರೆ ನುವಾನದ ಡೈಕ್ಲೋರೋವಾಸ್ ಅಂತ ಹೆಸರಲ್ಲಿ ಇನ್ನೊಂದು ಔಷಧಿ, ಅದು ಸಹ 2 ml ಒಂದು ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಿ ಹಸಿರುಳನ್ನು ಹತೋಟಿ ಮಾಡ್ಕೋಬೋದು. ಇದನ್ನು ಹೆಂಗೆ ಗುರುಸ್ಬೇಕು ಅನ್ನೋದು ಭಾಳ ಮುಖ್ಯ. ರೈತರು ಎಲ್ಲ ಒಳಗಡೆ ತೋಟಕ್ಕೆ ಹೋಗಿ ನೋಡಿದ್ದೆ ಆದರೆ ಎಲ್ಲ ಎಲೆ ಮೇಲೆ ನಮಗೆ ರಂಧ್ರ ಕಾಣ್ತಾ ಇರುತ್ತೆ. ಎಲೆ ಮೇಲೆ ಅದು ಹಸಿರುಳದ್ದು ಒಂದು ಅದು ಅದಕ್ಕೆ ಹಸಿರುಳು ಅಂತಿರೋದಕ್ಕೆ ಅದನ್ನ ಹಸಿರಾಗೇ ಇರುತ್ತೆ, ಒಂದು ಹಸಿರಾಗೇ ಇರುತ್ತೆ. ಅದಲ್ಲದೆ ಎಲೆ ಹಸಿರು ಎಲೆ ಮೇಲೆ ಎಲ್ಲ ರಂಧ್ರಗಳನ್ನ ಮಾಡಿರುತ್ತೆ, ತಿಂದ್ಬಿಟ್ಟಿರುತ್ತೆ, ತಿಂದ್ಕೊಂಡು ಹೋಗ್ತಾ ಇರುತ್ತೆ. ಆ ರೀತಿ ಆಗಿರೋದ್ರಿಂದ ಹಸಿರುಳನ್ನ ಹತೋಟಿ ನಾವು ಮಾಡ್ಕೋಬಹುದು. ಅಂದ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು ಅಥವಾ ಏನಾದ್ರು ಬೇರೆ ಟೆಕ್ನಿಷಿಯನ್ಸ್ ನಿಮ್ಮಂತರ ಅಡ್ವೈಸ್ ಮಾಡಬೇಕಾಗಿಲ್ಲ? ಆ ರೀತಿ ಏನ್ ತೊಂದರೆ ಇಲ್ಲ, ಈಸಿಯಾಗಿ ಮಾಡ್ಕೋಬಹುದು. ಇಷ್ಟು ಸಿಂಪಡಣೆ ಮಾಡ್ಕೊಂಡಿದ್ರೆ ಸಾಕು, ಹತೋಟಿಗೆ ಬಂದ್ಬಿಡುತ್ತೆ. ಓಕೆ ಸರ್, ಇನ್ನೊಂದಲ್ಲಿ ಸಾಮಾನ್ಯವಾಗಿ ರೈತರು ಏಡ್ಸ್ ರೋಗದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಅದು ನೀವು ಹೇಳಬೇಕು. ಹೌದು ಸರ್, ಈಗ ಅದನ್ನ ಪ್ರಚಲಿತವಾಗಿ ಈಗ ಒಂದು ಲೋಕಲ್ ಭಾಷೆಯಾಗಿ ಸ್ಥಳೀಯವಾಗಿ ಅದನ್ನ ಏಡ್ಸ್ ಅಂತ ಕರೀತಾರೆ. ಏಡ್ಸ್ ಅನ್ನೋದು ನಮಗೆ ವೈಜ್ಞಾನಿಕ ನಮಗೆಲ್ಲ ಗೊತ್ತಿದೆಯಲ್ಲ ಸರ್, ಅದು ಈ ವೈರಸ್ ಇಂದ ಬಂದಿರೋಂಥದ್ದು ಅಂತ ಹ್ಯೂಮನ್ ಬೀಯಿಂಗ್ಸಿಗೆ ಅಥವಾ ಬೇರೆ ಕಡೆ ಇದ್ದಿದ್ದೇ ಆಗಿದ್ದರೆ ಇಲ್ಲಿನೂ ಸಹ ವೈರಲ್ ಡಿಸೀಸ್ ಒಂದು ಬರುತ್ತೆ, ನಂಜು ರೋಗಗಳು ಅಂತ ಇದರಲ್ಲಿ ಬರುತ್ತೆ. ಸೊ ಇದನ್ನ ನಾವು ನಂಜು ರೋಗ ಆಗಿರೋದ್ರಿಂದ ಅದನ್ನ ಸ್ಥಳೀಯವಾಗಿ ಏಡ್ಸ್ ರೋಗ ಸರ್ ಅಂತ ಕೇಳೋಂಥದ್ದನ್ನು ನಾವು ಬಹಳಷ್ಟು ಹೋಗಿ ಗಮನಿಸಿದ್ವಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಹೆಂಗೆ ಇದನ್ನ ರೋಗ ಚಿಹ್ನೆನ ಗುರುಸ್ಬೇಕಪ್ಪ ಅಂತಂದ್ರೆ, ಎಲ್ಲಿ ಕುಡಿ ಇರುತ್ತಲ್ವಾ, ಶೇಂಗಾದ ಕುಡಿ ಬೆಳೀತಾ ಇರುತ್ತೆ, ಮೇಲೆ ಕುಡಿ ಭಾಗದಲ್ಲಿ ಕಪ್ಪಾಗಿ ಒಣಗೋಗ್ಬಿಟ್ಟಿರುತ್ತೆ, ಇದು ಚಿಹ್ನೆ ಅದ್ರದ್ದು. ಸೊ ಅಂಥ ರೋಗಗಳನ್ನ ಅದು ಬಂದಿರೋಂಥ ಗಿಡಗಳನ್ನ ಕಿತ್ತು ನೋಡಿದ್ರೆ ಒಳಗಡೆ ಹೂಳು ಹಿಡಿದಿದ್ರು ಸಹ ಕಪ್ಪಾಗ್ಬಿಟ್ಟಿರುತ್ತೆ, ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ಹತೋಟಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಏನು ನಾವು ಬೀಜೋಪಚಾರ ಮಾಡಿದ್ವಿ, ಇದನ್ನು ಬೀಜೋಪಚಾರ ಖಂಡಿತವಾಗಿ ನೀಟಾಗಿ ಮಾಡಬೇಕಾಗಿರೋಂಥದ್ದು ಒಂದು. ಸೊ ಏನು ಕ್ಲೋರೋಪೈರಿಫಾಸ್ ಇದೆ, ಕ್ಲೋರೋಪೈರಿಫಾಸ್ ಇದಕ್ಕೆ ಗೌಚೋ ಅಂತ ಒಂದು ಇಮ್ಡಾಕ್ಲೋರ್ಪಿಡ್ ಸಿಸ್ಟಮಿಕ್ ಕೆಮಿಕಲ್, ಅದನ್ನು ಸಹ 9 ಗ್ರಾಮ್ 80 ml ಒಂದು ಪ್ಯಾಕೆಟ್ ಬರುತ್ತೆ, ಅದನ್ನು 10 kg ಅಷ್ಟು ಇದಕ್ಕೆ ನಾವು ಹಾಕಿ ಲೇಪನ ಮಾಡಿ ಬಿತ್ತನೆ ಮಾಡ್ಕೋಬೋದು. ಸೊ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಶೇಂಗಾ ತಾಕಿನ ಸುತ್ತ ಎಲ್ಲ ಮುಸ್ಲಿಂ ಜೋಳ ಅಥವಾ ಸಜ್ಜೆ ಹಾಕಿರ್ತಾರೆ. ಹೌದು, 4 ಸಜ್ಜೆ ಹಾಕಿರ್ತಾರೆ. ಇದು ಏನಕ್ಕಪ್ಪ ಅಂತಂದರೆ, ಅವು ಬೇರೆ ಕಡೆಯಿಂದ ವಾಹಕಗಳು ಬಂದಿರೋದು ಈ ನಂಜು ರೋಗಗಳು ಏನಪ್ಪ ಅಂದರೆ ತನ್ನಷ್ಟಕ್ಕೆ ತಾನೇ ಹರಡಲ್ಲ ಸರ್. ಇವು ಒಂದು ರೋಗದಿಂದ ಇನ್ನೊಂದು ಗಿಡದಿಂದ, ರೋಗದ ಗಿಡದಿಂದ ಇನ್ನೊಂದು ಆರೋಗ್ಯದ ಗಿಡಕ್ಕೆ ಈ ವಾಹಕಗಳು ಅಂದರೆ ಕೀಟಗಳು ತಗೊಂಡೋಗಿ ಬಿಡಬೇಕು. ಸೊ ನಿಮ್ಮ ತಾಕಿಂದ ನಮ್ಮ ತಾಕಿಗೆ ಬರಬೇಕಪ್ಪ ಅಂತಂದರೆ ಅದು ಹಾರ್ಕೊಂಬರ್ಬೇಕಲ್ಲ, ಅವಾಗ ಈ ತಡೆ ಬೆಳೆಗಳನ್ನ ಬದು ಬೆಳೆಗಳನ್ನ ಬೆಳ್ಕೊಂಡಿದ್ದೆ ಆದರೆ ಆ ಕೀಟಗಳನ್ನ ಅಲ್ಲೇ ಹತೋಟಿ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನ ಮಾಡ್ಕೊಳೋದು. ಆಮೇಲೆ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಕಟ್ಟಬೇಕು, ಅದನ್ನ ಎಲ್ಲೋ ಸ್ಟಿಕ್ಕಿ ಟ್ರಾಪಿಗೆ ಬಂದ್ಬಿಟ್ಟು ಹುಳ ಹತ್ಕೊಳ್ಳೋದ್ರಿಂದ ವಾಹಕಗಳನ್ನ ಸಹ ಹತೋಟಿ ಮಾಡ್ತಾರೆ. ಖಂಡಿತ ಸರ್. ಇನ್ನೊಂದೆರಡು ಈ ಸಂದರ್ಭದಲ್ಲಿ ಒಂದು ಮಾಹಿತಿ, ಏಡ್ಸ್ ಬಗ್ಗೆ ಅಂದ್ರೆ ಅದು ತಾವು ಹೇಳ್ದಂಗೆ ಅದು ಬೇರೆ ಹೊಲದಿಂದ ಅದು ಹುಳ ಬರುತ್ತೆ ಅಂತ ತಾವು ಹೇಳಿದ್ವಿ. ಅದಕ್ಕೆ ಕೃಷಿ ಇಲಾಖೆ ಈ ವರ್ಷ ಏನು ಮಾಡಿದೆ ಅಂದರೆ, ಏನು ಸಜ್ಜೆ ಅಂತ ಏನು ಹೇಳ್ತೀವಿ ಅದನ್ನ ಸಹಾಯಧನದಲ್ಲಿ ಒದಗಿಸ್ಕೊಡ್ತಾ ಇದ್ದಾರೆ. ನಾವು ಅದು ಕೂಡ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ದಾಸ್ತಾನು ಮಾಡಿದ್ದೀವಿ. ಆ ರೈತರು ಅದನ್ನು ಖರೀದಿ ಮಾಡಿ ಬಾರ್ಡರ್ ಕ್ರಾಪ್ ಅಂತ ಕಡ್ಡಾಯವಾಗಿ ಬೆಳಿಬೇಕು ಅಂತ ಹೇಳಿ ಮೊನ್ನೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೃಷಿ ಇಲಾಖೆನವರಿಗೆ ಕೊಟ್ಟಿದ್ದಾರೆ ನಮ್ಮ ಜಾಯಿಂಟ್ ಡೈರೆಕ್ಟ್ರು. ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ಅದು ಬೀಜ ಲಭ್ಯತೆ ಇದೆ, ಸಹಾಯಧನದಲ್ಲಿ ಲಭ್ಯತೆ. ಅರೌಂಡ್ 15-20 ರೂಪಾಯಿ ಏನೋ ಸಿಗುತ್ತೆ, ಅಲ್ಲ ಟೋಟಲ್ 2 kg ಬ್ಯಾಗಿ 20-25 ರೂಪಾಯಿ ಸಿಗುತ್ತೆ. ಸೊ ಅದು 1 ಎಕರೆಗೆ ಸಾಕಾಗ್ಬಿಡುತ್ತೆ, ಒಂದು ಪ್ಯಾಕೆಟ್ 20-25 ರೂಪಾಯಿ. ಬಾರ್ಡರ್ ಕ್ರಾಪ್ ಬೆಳ್ಕೊಂಡ್ರೆ ಅವನಿಗೆ ಸಿರಿಧಾನ್ಯನೂ ಆಯಿತು, ಹೌದು, ಈ ಕಡೆ ರೋಗನೂ ಹತೋಟಿ ಮಾಡೋದು, ಡಬಲ್ ಬೆನಿಫಿಟ್ ಆಯ್ತಲ್ಲ. ಅದರಿಂದ ಅದು ಯೋಜನೆನ ಈ ಸರಿ ರೂಪಿಸಿದ್ದಾರೆ, ರೈತರು ಅದನ್ನು ಅಡ್ವಾಂಟೇಜ್ ತೊಗೊಬೇಕು. ಓಕೆ ಸರ್, ನೀವು ಇಷ್ಟು ವರ್ಷಗಳನ್ನು ಅಂದರೆ ಅದೇ ಡಿಪಾರ್ಟ್ಮೆಂಟಲ್ಲಿ ಬೀಜ ನಿಗಮದಲ್ಲಿ ಒಂದು ತುಂಬ ಎಕ್ಸ್ಪರ್ಟೈಸ್ ಇದರಲ್ಲಿ ಇದೀರಿ. ಹೌದು. ಈ ಸೀಡ್ ಪ್ರೊಡಕ್ಷನ್ ಬಗ್ಗೆ ಅದು ಹೇಗೆ ರೈತರಿಗೆ ಲಾಭದಾಯಕ ಅನ್ನುವಂಥದ್ದು ನಿಮ್ಮ ಪರಿಕಲ್ಪನೆ ಪ್ರಕಾರ? ಸೊ ಸೀಡ್ ಪ್ರೊಡಕ್ಷನಲ್ಲಿ ನಾವು ಇನ್ನು ಸ್ವಲ್ಪ ಬ್ರೀಫಾಗಿ ಹೇಳ್ಬಿಡ್ತೀನಿ. ನಾವು ಈ ಜಿಲ್ಲೆಯಲ್ಲಿ ಸುಮಾರು ಭತ್ತ, ರಾಗಿ, ತೊಗರಿ ಮತ್ತು ಶೇಂಗನ್ನು ಸುಮಾರು 5 ಬೆಳೆಗಳಲ್ಲಿ ಸುಮಾರು ಒಂದು 13 ವೆರೈಟೀಸನ್ನು ನಾವು ಇಲ್ಲಿ ಈ ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ನಾವು ನೋಂದಾಯಿತ ರೈತರು ಅಂತ ಬರ್ತಾರೆ, ಅಂದರೆ ಲ್ಯಾಂಡ್ ಹೋಲ್ಡಿಂಗ್. ಸೀಡ್ ಪ್ರೊಡಕ್ಷನ್ನು ಸ್ವಲ್ಪ ಅವನಿಗೆ ಲಾಭದಾಯಕ ಆಗಬೇಕು ಅಂದರೆ 2-3 ಎಕರೆ ಅಥವಾ 5 ಎಕರೆ 10 ಎಕರೆ, ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 10 ಎಕರೆ ನಾವು ಒಬ್ಬ ರೈತನಿಗೆ ಕೊಡ್ತೀವಿ. ಅವನು ನಮ್ಮಲ್ಲಿ ನೋಂದಾಯಿಸ್ಕೊಬೇಕಾಗತ್ತೆ. ಸೊ ಕೆಲವು ನಿಗದಿತ ದರಗಳನ್ನು ಅವನು ಒಂದು ಎಕರೆ ವೈಸ್ ಫೀಸ್ ಕಟ್ಟಬೇಕಾಗತ್ತೆ. ಇಲ್ಲಿ ಅಡ್ವಾಂಟೇಜ್ ಏನಂದರೆ, ಈಗ ಉದಾಹರಣೆಗೆ ಭತ್ತ ಸರ್ ಈಗ 1300-400 ರೂಪಾಯಿ ಮಾರ್ಕೆಟಲ್ಲಿ ಇದೆ ಈಗ. ಹೌದು. ಸೊ ನಾವು 2100 ರೂಪಾಯಿಗೆ ರೈತನಿಗೆ ಕೊಡ್ತೀವಿ. ಅಂದರೆ ನಾವು ಏನು MSP ದರಗಳಿದೆ ಸರ್ಕಾರದ, ಅದಕ್ಕೆ 20-25% ಜಾಸ್ತಿ ಕೊಟ್ಟು ಖರೀದಿ ಮಾಡ್ತೀವಿ. ಅಂದರೆ ನಾವು ಎಂಟೈರ್ ಬಲ್ಕನ್ನು ನಾವು ತೊಗೊಳಲ್ಲ. ರೈತ ಏನು ಬೆಳೆದಿರ್ತಾನೆ ಅದನ್ನು ನಮ್ಮ ಸಂಸ್ಕರಣಾ ಘಟಕ ಸಿರಾ ಮತ್ತು ತುಮಕೂರಲ್ಲಿ 2 ಘಟಕಗಳಿವೆ, ಅಲ್ಲಿ ತಂದು ಅವನು ಸಂಸ್ಕರಣೆ ಮಾಡಿದಂತಹ ಉತ್ತಮ ಬೀಜಗಳಿಗೆ ನಾವು ಬೆಲೆನ ಇದನ್ನು ನಿಗದಿ ಮಾಡ್ತೀವಿ. ಅದಕ್ಕೋಸ್ಕರನೇ ಮಾರ್ಕೆಟ್ ರೇಟ್ಗಿಂತ ಸುಮಾರು 30-35% ದರ ಜಾಸ್ತಿ ಕೊಡ್ತೀವಿ. ಸೊ ಹಂಗಾಗಿ ಆಸಕ್ತಿ ಇರ್ತಕ್ಕಂಥ ಜಿಲ್ಲೆಯ ರೈತರುಗಳು ನಮ್ಮ ಬೀಜ ನಿಗಮದ ಸಿರಾ ಮತ್ತು ತುಮಕೂರು ಕಚೇರಿಯನ್ನು ಸಂಪರ್ಕ ಮಾಡಿ ಬೀಜೋತ್ಪಾದನೆಯನ್ನು ಭತ್ತ, ರಾಗಿ ಮತ್ತು ಶೇಂಗಾ, ತೊಗರಿ
ಈ 4 ಬೆಳೆಗಳಲ್ಲಿ ಬೀಜೋತ್ಪಾದನೆ ಕೈಗೊಳ್ಳುವುದು. ಅದಕ್ಕೆ ನನ್ನ ಸಂಪರ್ಕ ವಿಳಾಸ 9448358031 ಈ ವಿಳಾಸಕ್ಕೆ ಸಂಪರ್ಕ ಮಾಡಿ ಬೀಜೋತ್ಪಾದನೆ ಕೈಗೊಳ್ಬೋದು. ಅಂದ್ರೆ ರಿಜಿಸ್ಟ್ರೇಷನ್ ಆಗಲೇಬೇಕು, ನೋಂದಣಿ ಮಾಡಿಸ್ಕೊಳ್ಬೇಕು. ಹೌದು, ಎಲ್ಲ ರೈತರು ಬಂದು ಇಲ್ಲ, ಅವಕಾಶ ಇಲ್ಲ. ರೈತರು ಫಸ್ಟ್ ನೋಂದಣಿ ಮಾಡ್ಕೊಬೇಕಾಗತ್ತೆ. ಓಕೆ. ಸೊ ನೋಂದಣಿ ಮಾಡ್ಕೊಂಡಂಥ ರೈತರು, ಸೊ ಯೂಶಲಿ ಇದು ಪ್ರಗತಿಪರ ರೈತರು ಮಾಡ್ತಾರೆ. ಓಕೆ. ಇದು ಬೀಜೋತ್ಪಾದನೆ ಕೈಗೊಳ್ತಾರೆ ಅಂತ ರೈತ ಅಂದರೆ ಅವನಿಗೆ ತುಂಬ ಆಸಕ್ತಿ ಇರ್ತದೆ. ಬೀಜೋತ್ಪಾದನೆ ಅಥವಾ ಬೆಳೆ ಬೆಳೀಲಿಕ್ಕೆ ತುಂಬ ಆಸಕ್ತಿ ಬರ್ತದೆ. ಅವು ಸಹಜವಾಗಿ ಈಗ ಕ್ರಾಪ್ ಫೇಲ್ಯೂರು ಬೇಕಾದಷ್ಟು ರೈತರು ಕ್ರಾಪ್ ಫೇಲ್ಯೂರ್ ಆಗುತ್ತೆ. ನಮ್ಮ ಬೀಜೋತ್ಪಾದನೆಯಲ್ಲಿ ಸಾಕಷ್ಟು ಜನ ರೈತರು 90% ಸಕ್ಸಸ್ ಆಗ್ತಾರೆ. ಯಾಕೆಂದರೆ ಆಸಕ್ತಿ ಬರುತ್ತೆ ರೈತನಿಗೆ. ಸೊ ಹಂಗಾಗಿ ಬೀಜೋತ್ಪಾದನೆ ಮಾಡಿದರೆ ಸಾಕಷ್ಟು ನಮ್ಮ ಪಾವಗಡ ಜಿಲ್ಲೆಯ ತಾಲೂಕಲ್ಲಿ ಕೂಡ, ಪಾವಗಡ ಮಧುಗಿರಿ ತಾಲೂಕಲ್ಲಿ ಹೆಚ್ಚಿನ ಜನ ನಮ್ಮಲ್ಲಿ ಬೀಜೋತ್ಪಾದನೆ ಮಾಡಿ ಅನುಕೂಲ ಮಾಡ್ತಾ ಇದ್ದಾರೆ. ಓಕೆ. ಹೌದು. ಅದಕ್ಕೆ ನಮ್ಮ ಜಹೀರ್ ಸಾರ್ ಕೂಡ ಸಾಕಷ್ಟು ಜನ ರೈತರನ್ನು ರೆಫರ್ ಮಾಡ್ತಾರೆ ನಮಗೆ. ಯಾಕಂದ್ರೆ ಅವ್ರಿಗೆ ರೈತರ ಸಂಪರ್ಕ ಜಾಸ್ತಿ ಇಲ್ಲ, ಒಂದಕ್ಕೊಂದಕ್ಕೆ ಪೂರಕ ಇದ್ದಿರ್ತಾನೆ. ನೆಟ್ವರ್ಕ್ ಇದ್ರೇನೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸರ್, ಇನ್ನೊಂದು 2-3 ಇದರಲ್ಲಿ ಈ ಗೊಣ್ಣೆ ಹುಳು ಬಗ್ಗೆನೂ ಹೆಚ್ಚಿಗೆ ಪ್ರಸ್ತಾಪ ಮಾಡ್ತಾರೆ ಆ ಭಾಗದ ರೈತರು. ಅದು ಹೇಗೆ ಬರುತ್ತೆ ಮತ್ತು ಅದನ್ನ ಹತೋಟಿ ಕ್ರಮ ಹೇಗೆ? ಸರ್, ಇದು ಜನರಲಿ ನಮಗೆ ಈಗ ಮಾಗಿ ಟೈಮಲ್ಲಿ ಈಗ ಏನು ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಸರ್, ಜೂನ್ ಜುಲೈ ತಿಂಗಳಲ್ಲಿ ನಮಗೆ ಮಳೆ ಬರೋ ಅಂತ ಇರುತ್ತಲ್ಲ, ಅದಕ್ಕಿಂತ ಮುಂಚೆ ಒಂದ್ಸರಿ ಸಮ್ಮರಲ್ಲಿ ಒಂದ್ಸರಿ ಮಳೆ ಬರುತ್ತೆ. ಮೇ ತಿಂಗಳುಗಳಲ್ಲಿ ಸುತ್ತಮುತ್ತ ಮೇ ಹತ್ತಿರದಲ್ಲಿ ಒಂದು ಮಳೆ ಬರುತ್ತೆ, ಜೋರಾಗೇನಲ್ಲ ಮಳೆ ಬರುತ್ತೆ. ಆ ಟೈಮಲ್ಲಿ ಭೂಮಿಯಲ್ಲಿರೋ ಅಂಥ ಈ ಗೊಣ್ಣೆ ಹುಳಿನ ದುಂಡುಗಳು ಹೊರಗಡೆ ಬಂದ್ಬಿಟ್ಟು ಗಂಡು ಹೆಣ್ಣು ಸಂಪರ್ಕ ಹೊಂದ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಮರಿ ಹಾಕ ಅಂತ ಹಂತದಲ್ಲಿರುತ್ತೆ. ಸೊ ಇಲ್ಲಿ ಒಂದೇ ಒಂದು ರೈತರು ಮಾಡಬೇಕಾಗಿರೋದು ಗೊಣ್ಣೆ ಹುಳದ ಹತೋಟಿ ಮಾಡೋದು ವೆರಿ ವೆರಿ ಈಸಿ. ಮೇ ತಿಂಗಳಲ್ಲಿ ನೀವು ರಾತ್ರಿ ಒಂದು 7:30 8 ಗಂಟೆ ಸುಮಾರು ಆ ಟೈಮಲ್ಲಿ ಹೋಗಿ ನೋಡಿದ್ರೆ ನಿಮ್ಮ ಹೊಲದ ಸುತ್ತ ಇರೋ ಅಂತಹ ಈ ಬೇವಿನ ಮರಗಳು ಮತ್ತು ಈ ಬೇರ್ ಅಂತ ಕರೀತಾರೆ ನೋಡ್ರಿ, ಬಾರೆಹಣ್ಣು, ಅಂತ ಮರಗಳ ಹತ್ರ ನೋಡ್ರಿ ಎಲ್ಲ ದುಂಬುಗಳು ಕುತ್ಕೊಂಡ್ಬಿಟ್ಟಿರ್ತವೆ. ಒಂದು ಪೆಟ್ರೋಮ್ಯಾಕ್ಸ್ ಅಥವಾ ಲೈಟಿನ ಉಳಿದ್ಬಿಟ್ಟು ಆ ದುಂಬುಗಳು ಉಳಿದ್ಬಿಟ್ರೆ ಒಂದೇ ದಿನ 3 ದಿನ ಆ ರೀತಿ ದುಂಬುಗಳು ಹೊರಗಡೆ ಮಳೆ ಬಂದಿದ್ದು 3 ದಿನ ನಾವೆಲ್ಲ ನೋಡ್ಬೋದು ಸರ್. ಈಗ ಮಳೆ ಬಂದಿದ್ದು 2-3 ದಿನಲ್ಲಿ ಎಲ್ಲ ಲೈಟ್ಗಳಿಗೆ ಬಂದು ಹುಳ ಬರ್ತಾ ಇರುತ್ತೆ. ಸೊ ಆ ಸೀಸನಲ್ಲಿ ಆ ಹುಳ ಬಂದು ಗಂಡು ಹೆಣ್ಣು ಸರಾಗವಾಗಿ ಇದಾಗ್ಬಿಟ್ಟು ಮೊಟ್ಟೆ ಇಡ ಅಂತ ಹಂತ ಇರುತ್ತೆ. ಸೊ ಆವಾಗ ಆ ರೀತಿ ಹತೋಟಿ ಮಾಡ್ಬೋದು. 2ನೇ ರೀತಿ ಹತೋಟಿ ಮಾಡೋದೇನಪ್ಪ ಅಂದರೆ ಮಾಗಿ ಉಳುಮೆ ಕರೆಕ್ಟಾಗಿ ಮಾಡಿಸ್ಬಿಟ್ರೆ ಭೂಮಿಯಲ್ಲಿರೋ ಅಂಥ ಎಲ್ಲ ಕೋಶಗಳು ಮತ್ತು ಮರಿ ಹುಳುಗಳು ಎಲ್ಲ ಹೊರಗಡೆ ಬಂದುಬಿಟ್ರೆ ಎಲ್ಲ ಕೊಕ್ರಿಗಳು ಅದು ಇದು ಎಲ್ಲ ಬಿಸಿಲಿಗೆ ತಾಪು ಸಿಗಾಕ್ಬಿಟ್ಟು ಎಲ್ಲ ಸತ್ತೋಗುತ್ತೆ. ಸೊ ಇದು ಎರಡನೇದು ಬಹಳ ಅಂದ್ರೆ ಅಲ್ಲಿ ಆಗ್ಲೇ ಗಿಡ ಬೆಳೀತಾ ಇರುತ್ತಲ್ಲ, ಹಾಗಾಗಿ ಮಾಗಿ ಉಳುಮೆಗೆ ಅಂದ್ರೆ ಇನ್ನು ಬಿತ್ತನೆ ಆಗಿರಲ್ಲ, ಬಿತ್ತನೆ ಆಗಿದ್ದು ಮುಂಚಿತವಾಗಿ. ಎಲ್ಲಾ ಬೆಳೆಗಳಿಗೂ ಈ ಸಂದರ್ಭ ರೈತರಲ್ಲಿ ಮನವಿ ಮಾಡ್ತೀನಿ, ಯಾವುದೇ ಬೆಳೆ ಸರ್, ನೀವು ತೊಗರಿ ಬೆಳೀರಿ, ಇನ್ನೊಂದು ಬೆಳೀರಿ, ಮಾಗಿ ಉಳುಮೆ ಭಾರಿ ಇಂಪಾರ್ಟೆಂಟ್. ಸಾಕಷ್ಟು ಪ್ರಯೋಜನಗಳಿರ್ತವೆ. ಒಂದು ಸಾರಿ ಹೇಳ್ದಂಗೆ ಅದರಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಕೋಶಗಳು ಹೊರಗಡೆ ಎಕ್ಸ್ಪೋಸ್ ಆಗಿ ಸನ್ಲೈಟಿಗೆ ಸಾಯಂಥವು ಇರ್ತವೆ ಅಥವಾ ಪಕ್ಷಿಗಳು ತಿಂತಾ ಇರ್ತವೆ. ಎರಡನೇದು ಮುಂಗಾರು ಪೂರ್ವ ಮಳೆಗಳು ಏನು ಬರ್ತವೆ, ಆ ನೀರನ್ನು ಹಿಡಿದಿರ್ತಕ್ಕಂಥ ಕೆಪಾಸಿಟಿ ಅವಾಗ ಏನಿರ್ತಾರೆ ಅದು ನೆಕ್ಸ್ಟ್ ಮಳೆ ಕಡಿಮೆ ಆದರೂ ಕೂಡ ಬೆಳೆ ಬರ್ತಕ್ಕಂಥ ತೇವಾಂಶ ಹಿಡಿದಿಡೋದ್ರಿಂದ ನೆಕ್ಸ್ಟ್ ಒಂದು ಸ್ವಲ್ಪ ಮಳೆ ಕೊರತೆ ಆದರೂ ಕೂಡ ಬೆಳೆ ಬರ್ತಕ್ಕಂಥ ಸಾಧ್ಯತೆ. ಬಟ್ ನೀವು ಹೇಳೋ ಪ್ರಕಾರ ತುಂಬ ಹಿಂದೆ ಇತ್ತು ಸರ್, ಅಲ್ಲಿ ನೇಗಿಲು, ಮರದ ನೇಗಿಲು ಇದ್ದು ಅಲ್ಲಿ ಉಳುಮೆ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು, ತುಂಬ ಪ್ರತಿಯೊಂದು ಕಣನೂ ಸಡಿಲಾಗ್ತಾ ಇತ್ತು. ಬಟ್ ಈಗ ಈ ಟ್ರ್ಯಾಕ್ಟರ್ಗಳು ಸಾಧ್ಯ ಇದೆಯಾ ಸರ್ ಈ ರೀತಿಯಲ್ಲಿ? ಮಾಡಬಹುದು. ಅದರಲ್ಲಿ ಬೇರೆ ಬೇರೆ ಅಂದ್ರೆ ಈಗ ಉದಾಹರಣೆಗೆ ಡಿಸ್ಕ್ಲೋಸ್ ಇರ್ಬೋದು, 510 ಕಲ್ಟಿವೇಟರ್ಸ್, ದೊಡ್ಡ ಕಲ್ಟಿವೇಟರ್ಸ್ ಇದೆ. ತುಂಬಾ ಚೆನ್ನಾಗೇ ಮಾಡ್ಬೋದು. ಮಾಡೋದು ಆ ರೀತಿಯನ್ನು ಅದೇ ನೇಗಿಲು ಬೇಕು ಅಂತಾನೆಲ್ಲ ಮಾಡ್ಬೋದು ಸರ್. ಇದು ಅದೇ ಈ ಲೈಟಿಂಗ್ ವ್ಯವಸ್ಥೆ ಅಂದ್ರೆ ಅದನ್ನ ಕಳೆಯೋದ್ ಬಗ್ಗೆ ಹೇಳ್ತಾ ಇದ್ರಿ, ಅದು ಸಾಧ್ಯನಾ? ಆ ತರದ್ದು ಲೈಟ್ ಟ್ರ್ಯಾಪ್ಸ್ ಮಾಡ್ಬೋದು ಸರ್. ಈಗ ಜನರಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ನಾನು ಕೆಲವು ರೈತರಿಗೆ ಅಲ್ಲೇ ಒಂದ್ಸರಿ ಚರ್ಚೆ ಮಾಡಿ ನೋಡಿದಾಗ ಅದೇ ರೈತರು ಹೇಳಿದ್ರು, ನೀವು ಯಾವ ರೀತಿ ಇದನ್ನ ನೀವೇ ನೈಸರ್ಗಿಕವಾಗಿ ಹೆಂಗೆ ಹತೋಟಿ ಮಾಡ್ತೀರಿ ಇವನ್ನ ಅಂತಂದ್ಬಿಟ್ಟು ಅಲ್ಲಿ ರೈತರನ್ನ ಒಂದು ಚರ್ಚೆ ಮಾಡಿದ್ರೆ ಅದನ್ನು ನಿಮಗೆ ನೋಡ್ಬೋದು. ಅದನ್ನ ಏನಪ್ಪ ಅಂತಂದರೆ, ಆ ರೈತರು ಮುಂಚೆ ಏನು ಮಾಡ್ತಿದ್ರಪ್ಪ ಅಂದರೆ, ಟೈರ್ಗಳು ಸುಟ್ಟೋಗಿರೋ ಟೈರ್ ಅವನ್ನ ಕಳೆ ಕಸಗಳನ್ನ ತಗೊಂಡ್ಬಿಟ್ಟು ರಾತ್ರಿ ಇನ್ನೇನು ಸಾಯಂಕಾಲ ಟೈಮಲ್ಲಿ ಹಾಕ್ಬಿಡೋದು. ಎಲ್ಲ ಹುಳ ಇವ್ರೇನು ಮಾಡ್ತಿರಲಿಲ್ಲ, ಹುಳ ಎಲ್ಲ ಲೈಟಿಗೆ ಬಂದ್ಬಿಟ್ಟು ಬಿಡೋದು. ಅವ್ರಿಗೇನಪ್ಪ ಅಂದರೆ ಸುಮ್ಮನೆ ಹೊಗೆ ಬರಲಿ ಅನ್ನೋದಾಗ ಹಾಕ್ಕೊಂಡೋಗಿ ಎಲ್ಲ ಬಂದು ಬೀಳ್ತಿದ್ವು. ಸೊ ಹಂಗೆ ಬೀಳ್ತೀವಿ ಸರ್, ಈಗೆಲ್ಲ ಬೀಳೋದಿಲ್ಲ ಅನ್ನೋ ಇದೆ. ಬಟ್ ಯಾರು ಮಾಡ್ತಾ ಇಲ್ಲ ಅಷ್ಟೇ. ಸೊ ಪೆಟ್ರೋಮ್ಯಾಕ್ಸು ಲೈಟ್ಗಳು ಉಳಿದಿದ್ದೆ ಆದರೆ ನೀವು ಕಣ್ಣಾರೆ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು ಅದನ್ನು ಹೆಂಗೆ ಬಂದು ಹುಳ ಬೀಳ್ತಾ ಇರುತ್ತೆ ಅಂತ. ಖಂಡಿತ ಅದನ್ನು ಹತೋಟಿ ಮಾಡ್ಕೋಬೋದು. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಬಿತ್ತನೆ ಮಾಡಿಬಿಟ್ಟಿದ್ದೀವಿ ಅಂತ ಹಂತದಲ್ಲಿ ಬಂದಾಗ ಬೇಕಾದ್ರೆ ಬೇರಷ್ಟು ಈಗ ಗೊಣ್ಣೆ ಹುಳಕ್ಕೆ ಹತೋಟಿ ಮಾಡಲಿಕ್ಕೆ ಕ್ಲೋರೋಪೈರಿಫಾಸ್ ಮಾಡಿರೋದು. ಬೀಜೋಪಚಾರ ಮಾಡಿದ್ರೆ ಆಲ್ಮೋಸ್ಟ್ 30 ದಿನವರೆಗೂ ಏನು ಹತೋಟಿ ಇಲ್ಲದಂಗೆ ಮಾಡ್ಕೊಂಡು ನಂತರ ಹಳೆ ಗಟ್ಟಿಯಾಗಿರುತ್ತೆ ಪೈರು ಅಂತ ತೊಂದರೆ ಮಾಡೋದಿಲ್ಲ ಬೆಳೆ. ಇದು ಯಾವುದೋ ಕೀಟಗಳು. ಸೊ ಬೇಕು ಅಂದರೆ 4 ಗ್ರಾನ್ಯೂಲ್ಸು 6ರಿಂದ 8 kg ಎಕರೆಗೆ ಅದೇ ಸಮ ಪ್ರಮಾಣದಲ್ಲಿ ಮರಳು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಇದು ಇರೋ ಕಡೆ ಮಾತ್ರ ಸೊ ಹಾಕ್ಕೊಂಡಿದೆ, ಅದನ್ನು ಸಹ ಹತೋಟಿ ಮಾಡ್ಕೊಂಡು ಗೊಣ್ಣೆ ಹಳದನ್ನು ಸಹ ಹತೋಟಿ ಮಾಡ್ಕೊಂಡು. ಖಂಡಿತ. ಅಂದರೆ
ಶೇಂಗಾ ಬೆಳೀತಕ್ಕಂಥ ರೈತರಿಗೆ ಇರ್ತಕ್ಕಂಥ ಮಾಹಿತಿ ನಾವು ಕೊಡ್ತಕ್ಕಂಥದ್ದು ಇಷ್ಟೇ. ಒಂದು ಯಾವುದೇ ತಳಿ ಬೆಳೆದರೂ ಪರವಾಗಿಲ್ಲ, ಆದರೆ ರೈತರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿ ಮಾಡಿ ಬೆಳೆಯತಕ್ಕಂಥದ್ದು ಮತ್ತು ಕೀಟ ಹತೋಟಿ ಹೇಗೆ ಮಾಡ್ಬೋದು ಅನ್ನುವಂಥದ್ದು. ಒಂದು ನೈಸರ್ಗಿಕವಾಗಿ ಮಾಡಿದರೂ ಕೂಡ ಕ್ಷೇಮ ಆಗಿದೆ, ಜೊತೆಯಲ್ಲಿ ನೈಸರ್ಗಿಕ ಆಗಲಿಲ್ಲ ಅಂತಂದರೆ ನಾವು ಕೆಮಿಕಲ್ನಲ್ಲಿ ಏನೆಲ್ಲ ಯೂಸ್ ಮಾಡ್ಬೋದು ಅನ್ನೋಂಥದ್ದು ಕೂಡ ಆದಷ್ಟು ರೈತ ಸಂಪರ್ಕ ಕೇಂದ್ರಗಳನ್ನು ಭೇಟಿ ಮಾಡಿ ಮತ್ತು ರೈತ ವಿಜ್ಞಾನಿಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನು ಭೇಟಿ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಪಾವಗಡದ ಕೃಷಿ ಸಂಶೋಧನಾ ಕೇಂದ್ರದ ಕೃಷಿ ವಿಜ್ಞಾನಿಗಳಿರ್ತಕ್ಕಂಥ ಜಹೀರ್ ಬಾಷಾ ಅವರಿಗೆ ಧನ್ಯವಾದಗಳು. ಹಾಗೆಯೇ ರಾಜ್ಯ ಬೀಜ ನಿಗಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ರಂಗಸ್ವಾಮಿ ಅವರು ಬಂದಿರೋ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.